ಶುರುವಾಗಿ ಮಜದಲ್ಲೇ ಎಂಡ್ ಆಗೋ ಮಜವಾದ ಮಜಾ ಭಾರತಕ್ಕೆ ವೆಲ್ಕಮ್. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಲೈಫ್ ಅನ್ನೋದು ರೈಲ್ವೆ ಟ್ರ್ಯಾಕ್ ಇದ್ದಂಗೆ. ಈ ಟ್ರ್ಯಾಕ್ ಮೇಲೆ ನೋವು, ನಲಿವು, ಸೋಲು, ಗೆಲುವು ಈ ತರ ಬೇಜಾನ್ ರೈಲ್ಗಳು ಓಡ್ತಾನೆ ಇರುತ್ತೆ. ಆದ್ರೂ ಜೀವನ ಸಾಗ್ಬೇಕಲ್ವೇ? ಬೇಡದೇ ಇರೋ ಟೆನ್ಷನ್ಗೆ ಗುಡ್ ಬೈ ಹೇಳಿ, ಬೇಕಾಗಿರೋ ನಗುವಿಗೆ ವೆಲ್ಕಮ್ ಮಾಡಿ, ಮನಸಾರೆ ನಕ್ಕು ಬಿಡಿ. ಹೀಗೆ ಮನಸಾರೆ ನಗೋ ನಮ್ಮ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಶ್ರೀಯುತ ಗುರುಕಿರಣ್ ಸರ್. ವೆಲ್ಕಮ್ ಟು ಮಜಾ ಭಾರತ. ಮುದ್ದಾದ ನಗುವಿನ ಒಡತಿ ದ ಮೋಸ್ಟ್ ಬ್ಯೂಟಿಫುಲ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್, ನಿಮ್ಗೂ ಕೂಡ ಮಜಾ ಭಾರತಕ್ಕೆ ಸ್ವಾಗತ. ನಮಸ್ಕಾರ. ಇನ್ನ ನಗ್ಸೋದಕ್ಕೆ ರೆಡಿ ಆಗಿರುವಂತ ನಮ್ಮ ಆಸ್ಥಾನ ಕಲಾವಿದರು, ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಮಾಡೋಣ. ಈ ಅರ್ಥ ಅಪಾರ್ಥದ ಮಧ್ಯ ಒಂದು ಸಣ್ಣ ಗ್ಯಾಪ್ ಇದೆ. ಅರ್ಥನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇದ್ರೆ ಅಪಾರ್ಥ ಆಗೋಗುತ್ತೆ. ಹೇಗೆ ಅಂದ್ರ, ಈ ಅಪಾರ್ಥ ಮಾಡ್ಕೊಂಡಿರೋಂತ ಕಾರ್ತಿಕ್ ಸ್ಟೋರಿ ನೋಡಿ, ನಿಮ್ಗೆ ಅಪಾರ್ಥ ಆಗುತ್ತೆ, ಸಾರಿ ಅರ್ಥ ಆಗುತ್ತೆ ನೋಡಿ. ಚಿನ್ನ ಆಮೇಲೆ ಸಿಗ್ತೀನಿ, ಹೋಗಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ಇತ್ತಿತ್ಲಾಗ ಯಾಕೋ ಎನರ್ಜಿನೇ ಇಲ್ಲ ಸರ್. ಯಾಕೆ ಎನರ್ಜಿ ಇಲ್ಲ? ಹೆವಿ ರಿಹರ್ಸಲ್ ಮಾಡಿದ್ಯಾ ಅಂತ ಕೇಳಬೇಡಿ ಸರ್. 4 ದಿನ ಆಯ್ತು ನಿದ್ರೆ ಬಿಟ್ಟು. ನನ್ನ ಹುಡುಗಿ ಫೋನ್ ಇಲ್ಲ ಸರ್. ಹುಡುಗಿ ಫೋನ್ ಮಾಡಿಲ್ಲ ಅಂದ್ರೆ ಎನರ್ಜಿ ಎಲ್ಲಿ ಬರುತ್ತೆ ಸರ್? ಹಲೋ ಹಲೋ ಚಿನ್ನ. ಫೋನೇ ಬಂಗಾರ, ಇಷ್ಟು ದಿನ ಎಲ್ಲೇ ಹೋಗಿದ್ದೆ? ಅಯ್ಯೋ ಸ್ವಲ್ಪ ಬಿಸಿ ಇದ್ದೆಪ್ಪ. ನೀರ್ದೋಸೆ ತಿನ್ಬೇಕು ಅಂತ ಅಂತಿದ್ದೆ ಅಲ್ಲ. ಮನೇಲಿ ಅಪ್ಪ ಅಮ್ಮ ಯಾರು ಇಲ್ಲ, ನೀರ್ದೋಸೆ ತಿನ್ನಕ್ ಬರ್ತೀಯಾ? ಅಚ್ಚಿನ ಮನೆಗ್ ಬರ್ತೀನಿ. ಅಡ್ರೆಸ್ ಹೇಳು. ಅಡ್ರೆಸ್ ನಾ ವಾಟ್ಸ್ಆಪ್ ಅಲ್ಲಿ ಕಳ್ಸಿದೀನಿ. ಬಾಯ್ ಬಾಯ್, ಲವ್ ಯು. ಅಯ್ಯೋ ಕಟ್ ಮಾಡ್ಬಿಟ್ಲು. ಹಲೋ. ಅಯ್ಯೋ ಸ್ವಿಚ್ ಆಫ್ ಆಗ್ಬಿಡ್ತಲ್ಲ ಮೊಬೈಲು. ಅಡ್ರೆಸ್ ವಾಟ್ಸಪ್ ಅಲ್ಲಿ ಕಳಿಸಿದ್ದಾಳಂತೆ. ಒಳ್ಳೆ ಕತೆ ಆಯ್ತಲ್ಲ. ನೆಟ್ ಖಾಲಿ ಬಿಟ್ಟಿದೆ. ಯಾರಾದ್ರೂ ಒಂಚೂರು ನೆಟ್ ಶೇರ್ ಮಾಡ್ರು. ಯಾರತ್ರ ಇಲ್ವಾ ಮೇಡಮ್? ನಿಮ್ಮ ಹತ್ರ ಒಂಚೂರು ಇಂಟರ್ನೆಟ್ ಇದ್ರೆ ಕೊಡಿ ಮೇಡಮ್. ಸಾರಿ. ಅಯ್ಯೋ ಇಂಟರ್ನೆಟ್ ಇಲ್ಲ ನಂತರ ಇಲ್ಲ. ಯಾರ ಹತ್ರನೂ ಇಲ್ವಾ? ಅಯ್ಯೋ ನೀರ್ ದೋಸೆ ತಿನ್ಬೇಕು, ಮೀನ್ ಬೇರೆ ರೆಡಿ ಇದೆ, ಏನ್ ಮಾಡೋದು? ಅಯ್ಯೋ ದೇವ್ರೆ, ನೆಟ್ ಇಲ್ಲ ಅಂತ ಸಾಯ್ತಾ ಇದೀನಿ. ಹಿಂದ್ಗಡೆ ನೋಡ್ರಿ ಫ್ರೀ ವೈಫೈ ಅಂತ ಬೋರ್ಡ್ ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಇವತ್ತು ನೀರ್ ದೋಸೆ ಮೀನ್ ಕರಿ ತಿಂದೇ ಬಿಡ್ತೀನಿ. ಹಲೋ. ಅಯ್ಯೋ ನೀರ್ ದೋಸೆ ಮಾಡಬೇಕು ಅಂತ ಬಂದಿದ್ದೀನಿ. ಆಲ್ರೆಡಿ ಇಲ್ಲೇ ಹಿಟ್ ರೆಡಿ ಇದೆಯಲ್ಲಪ್ಪ. ಹಾಯ್, ವೆಲ್ಕಮ್ ಸರ್. ಫಾರಿನ್ ಕಲ್ಚರು. ವೆಲ್ಕಮ್. ಇಂಡಿಯನ್ ದೇ ಕಲ್ಚರು. ಐ ಲೈಕ್ ಇಟ್, ಇಂಡಿಯನ್ ಕಲ್ಚರು. ನಾನು ಹೇಳಿದ್ದು ಅದೇನೋ ಹೊರಗಡೆ ಫ್ರೀ ಆಗಿ ಸಿಗುತ್ತೆ ಅಂತ ಬೋರ್ಡ್ ಹಾಕಿದಿರಲ್ಲ, ಅದು ಸಿಗುತ್ತಾ? ಓ, ಅದು ಸಿಗುತ್ತೆ ಸರ್. ಸಿಗುತ್ತಾ? ಫ್ರೀ ವೈಫೈ ಪಾಸ್ವರ್ಡ್ ಹೇಳ್ತೀರಾ ಮೇಡಮ್? ಓ ಅದಾ? ಮೊದ್ಲು ಎಣ್ಣೆ ತಗೊಳ್ಳಿ. ಅದು ಮೀನ್ ಸಾರು ದೋಸೆಗೆ ಎಣ್ಣೆ ಕುಟ್ಕೊಂಡು ಹೋದ್ರೆ ಅಡ್ಡಿಲ್ಲ ಸರ್? ಭಾರಿ ಲೈಕ್ ಆಗ್ತದೆ ಹಂಗಾದ್ರೆ. ಚಮಾಯಿಸ್ಬಿಡೋಣ ಮೇಡಮ್. ಎಣ್ಣೆ ಇದು ಬೇಕಾ? ಇದು ಬೇಕಾ? ಯಪ್ಪ ಏನು ತಾಳ್ಮೆ ಸಾರಿ ಅವಳಿಗೆ. ಒಂದೊಂದನ್ನೇ ಬಿಡಿಸಿ ಇದು ಬೇಕಾ ಕೇಳ್ತಾವಳೆ. ಮೇಡಮ್ ನನಗೆ ಅರ್ಜೆಂಟ್ ಉಂಟು, ಬೇಗ ಒಂದು ಕ್ವಾರ್ಟರ್ ಹಾಕಿ. ಅಯ್ಯೋ ಎಲ್ಲಿ ಬೆಟ್ಟ ಬಿಡ್ತದೇನೋ ಎಣ್ಣಿಗೆ ಅಂತ. ಕುಡಿ ಅರ್ಜೆಂಟ್ ಉಂಟು, ನೀವು ನಿಧಾನ ಮಾಡಂಗಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಬಿಡಿಸಿ ಹೇಳಿದ್ರೆ ಕನ್ನಡದಲ್ಲಿ ಕೆಲವು ಅಕ್ಷರಗಳನ್ನ ಬಿಡಿಸಬಾರ್ದು, ಕೆಲವು ಅಕ್ಷರಗಳನ್ನ ಕೂಡಿಸಬಾರ್ದು. ಇರ್ಲಿ ಬಿಡಿ ಸರ್. ನಿಮ್ಮ ಹೆಸರು? ಪಾಂಡಪುರ ಬಾಬಣ್ಣ ಅಂತ. ಒಂದು ಕ್ವಾರ್ಟರ್ ಎಣ್ಣೆ ತಗೊಂಡೆ. ಈಗ ಅರ್ಜೆಂಟ್ ನಂಗೆ ವೈಫೈ ಪಾಸ್ವರ್ಡ್ ಹೇಳಿ ಮೇಡಮ್. ಅಷ್ಟೇ ತಾನೇ? ಮೊದ್ಲು ಎಣ್ಣೆ ತಗೊಳ್ಳಿ. ಆಲ್ರೆಡಿ ಒಂದು ತಗೊಂಡೆ, ಮತ್ತೆ ಎಣ್ಣೆ ತಗೋಬೇಕಂತೆ. ಇರ್ಲಿ ಬಿಡಿ. ಕೊಡಿ. ಇದು ಬೇಕಾ? ಇದು ಬೇಕಾ? ನನಗನ್ಸುತ್ತೆ ಇವಳೆಲ್ಲೋ ಸೀರಿಯಲ್ ಎಂಡ್ ಆಗೋ ಟೈಮಲ್ಲಿ ಹುಟ್ಟಿರ್ಬೇಕು. ನೋಡಿ ಎಳಿತಾವಳು ಹಿಂಗೆ, ಇದು ಬೇಕಾ ಅಂತ. ಯಮ್ಮ ಯಾವ್ದೋ ಒಂದು ಕೊಡು, ನಾನು ಅರ್ಜೆಂಟ್ ಹೋಗ್ಬೇಕು. ನೀನು ಬೇಗ. ಹೋಗಿದ್ದು ಎಣ್ಣೆಗೆ ಪೆಟ್ಟಾಗಲ್ಲ ತಾಯಿ, ಹಾಕು. ಥ್ಯಾಂಕ್ ಯು.
ನೋಡು ಬರ್ಲಿ ನನ್ನ ಮಗ ತಗೊಂಬಂದ ಅಲ್ಲಲ್ಲಿ ಎಕ್ಸಾಮ್ ಅಲ್ಲಲ್ಲೂ ಇಣಕ್ ನೋಡ್ತೀರಾ ಪಾರ್ಕಲ್ಲಿ ಹುಡುಗ ಹುಡುಗಿ ಕೂತ್ರು ಇಣಕ್ ನೋಡ್ತೀರಾ ಪಾರಿಗೆ ಬಂದ್ರು ಇಣಕ್ ನೋಡೋದು ಬಿಡಲ್ವಲ್ರ ಮೊಬೈಲ್ ಏನು ಎದಕ್ಕೆ ಇಟ್ಕೊಂಡಿದ್ಯಾ ನೀನು ಆ? ಈ ಪುಕ್ಸಟ್ಟೆ ವೈಫೈ ಸಿಕ್ತಾಗ ಮೊಬೈಲ್ ನೋಡದೆ ಇರೋನು ಪುಕ್ಸಟ್ಟೆ ಎಣ್ಣೆ ಸಿಕ್ತಾಗ ಕುಡಿದೇ ಇರೋನು ಈ ಭೂಮಿ ಮೇಲೆ ಬದುಕಿರ್ಬೇಕೇನೋ ಮಾತಾಡ್ತೀಯ ಕಣೋ ಮಾತಾಡು. ನಿನಗೆ ಫ್ರೀ ವೈಫೈ ಸಿಕ್ಕಿದೆ ಮಾತಾಡ್ತೀಯ, ನನಗೆ ಫ್ರೀ ವೈಫೈ ಸಿಗ್ಲಿ ಆಮೇಲೆ ನಿನಗೈತೆ ಅಷ್ಟೋ ತನಕ ಇರ್ಲಿ. ಮೇಡಮ್ ಪಾಸ್ವರ್ಡ್ ಹೇಳಿ ಮೇಡಮ್. ಅಷ್ಟೇ ತಾನೇ? ಮೊದ್ಲು ಎಣ್ಣೆ ತಗೊಳ್ಳಿ. ಏನ್ ಆಟ ಆಡ್ತಾ ಇದ್ಯಾ? ಹುಡುಗಿ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಏನ್ ಮೊದ್ಲು ಎಣ್ಣೆ ತಗೊಳ್ಳಿ ನಿನ್ನ. ನೀವು ಇದೇ ತರ ಆಡ್ತಾ ಇದ್ರೆ ಬೌನ್ಸರ್ಸ್ ನ ಕರ್ದು ಹೊಡಿತೀನಿ. 25 ಸತ್ ಬೌನ್ಸ್ ಆದಾಗ್ಲೇ ಎದ್ರಿಲ್ಲ ನಿನ್ ಬೌನ್ಸರ್ ಸಿಕ್ಕಿರ್ತೀನ. ಹೊರಗಡೆ ಫ್ರೀ ವೈಫೈ ಅಂತ ಬೋರ್ಡ್ ಹಾಕೊಂಡು ಒಳಗಡೆ ಕರ್ದು ಲಾಡು ತೋರಿಸಿ ಲವಂಗ ಬಾಯಿಗಿಡ್ತಾವ್ರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮ್ಯಾನೇಜರ್ ಬರ್ತಾರೆ, ಅವ್ರ ಹತ್ರನೇ ಮಾತಾಡಿ ಸರ್. ಯಾವ ನಿಮ್ಮ ಮನೆ ಬರ್ರಿ ಮ್ಯಾನೇಜರ್ ಮಾತಾಡ. ಮಾತಾಡು ಸಾಕು ಮೌನ ಬಿಸಾಕು. ಹೋರಾಡುವ ದಮ್ಮಿದೆ ಹುಡುಕಾಡುವ ದಿಲ್ಲಿದೆ. ಇಡೀ ಬಾರಿಗೆ ಒಬ್ಬ ಸಿಗ್ತ ಸರ್, ಒಳ್ಳೆ ನೆಂದೋಗಿರೋ ಬಿಸ್ಕೆಟ್ ಇದ್ದಂಗ ಅವನೇ. ಇವನೊಬ್ಬನೇ ನನಗೆ ಹೆಲ್ಪ್ ಮಾಡ್ಬೋದು ಸರ್. ಈ ಬಾರಲ್ಲಿ ನನಗೆ ಪಾಸ್ವರ್ಡ್ ಕೇಳಿದ್ರೆ ಯಾರು ಹೇಳ್ತಾ ಇಲ್ಲ, ಹೇಳಿ ಸಾ. ಅಷ್ಟೇ ತಾನೆ? ಮೊದ್ಲು ಎಣ್ಣೆ ತಗೊಳ್ಳಿ. ಮೊದ್ಲು 2 ಸತಿ ತಗೊಂಡ್ ಕೊಡ್ತಿದ್ದೀನಿ ಸಾ. ಇನ್ನು 1 ಸತಿ ಕೊಡಿದ್ರೆ ಅಲ್ಲಿ ದೋಸೆ ಹಾಕಕ್ ಆಗಲ್ಲ ಸಾ. ನನ್ನ ಹತ್ರ ದುಡ್ಡಿಲ್ಲ ಸರ್. ದುಡ್ಡಿಲ್ಲ ಅಂದ್ರೆ ನಾನು ಒದೇನೆ ಕೊಡಲ್ಲ, ಇನ್ ಎಣ್ಣೆ ಕೊಡ್ತೀನ. ಸರ್ ಈ ದುಡ್ಡಿಲ್ಲ ಹೆಂಗ್ ಮಾಡೋದು ಸರ್? ನಂಗೆ ನೋಡಿ, ದುಡ್ಡಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ, ಬೇರೆ ಏನ್ ಕೊಟ್ರು ತಗೋತೀವಿ. ಏನ್ ಮಾಡೋದು ಗ್ರಾಚಾರ? ತಗೊಳ್ಳಿ ಸಾ. ಮೇಡಮ್ ಎಣ್ಣೆ ಕೊಡಿ. ಇದು ಬೇಕಾ, ಇದು ಬೇಕಾ, ಇದು ಇದು ಬೇಕಾ? ಬೇಕಾ ಇದು ಬೇಕಾ? ಯಾವ್ದೋ ಒಂದು ಹಾಕಿ ಸಾಯಿ. ನನ್ನಲ್ಲಿ ದೋಸೆ ಹಾಕೋಬೇಕು. ಇಲ್ಲಿ ಮೀನು ಹೊಲಸು ಹೋಗ್ತಾ ಇದೆ. ಹಾಗೆ ಆಟಾಡ್ತಿದ್ಯಾ? ಪೂರ ಹುಯ್. ಹಲೋ ಏನ ಒಂಚೂರು ಎಣ್ಣೆ ಹಾಕೋದನ್ನ ನೋಡೋಣ ಹೆಂಗಿದೆ ಟೇಸ್ಟ್. ಏನ ಏ ಮಗ ನಾನಪ್ಪ ನಿನ್ಗೆ ಎಣ್ಣೆ ಹಾಕ್ಬೇಕು? ಯಾಕೆ ಎಣ್ಣೆ ಹಾಕ್ಬೇಕು? ಯಾಕಾಗಲ್ಲ ಆಗಲ್ಲ ಎಣ್ಣೆನ. ಅಯ್ಯೋ ನಾಯಿ ನನ್ನ ಮಗನೇ. ಏ ಸಾರ್ ಎಣ್ಣೆ ಕೇಳ್ತಾವನೆ. ಎಂತ ಕೆಲ್ಸ ಆಗೋಗ್ಬಿಡ್ತು. ಸುತ್ಕೆನ ಮನೇಲೆ ಇಟ್ಕೊಂಡು ಮಳೆ ಹೊಡಿಯಕ್ಕೆ ಊರ್ ತುಂಬಾ ಕಲ್ಲು ಹುಡುಕ್ತಾ ಇದ್ದೀನಿ. ನಿಮ್ಗೆ ಬೈದಿದ್ನೆಲ್ಲ ಮನ್ಸಿಗೆ ಹಾಕಬೇಡಿ. ನಿಮ್ಗೆ ಬೇಕಾದ್ರೆ ಫುಲ್ ಬಾಟ್ಲಿ ಎಣ್ಣೆ ಕೊಡಿಸ್ತೀನಿ, ಚಿಕನ್ನು ಗಿಕ್ಕನು ಎಲ್ಲ ಕೊಡಿಸ್ತೀನಿ. ಒಂಚೂರು ವೈಫೈ ಪಾಸ್ವರ್ಡ್ ಹೇಳಿ ಸಾ. ಫುಲ್ ಬಾಟ್ಲ್ ಕೊಡ್ತೀಯಾ? ಕೊಡಿಸ್ತೀನಿ ಸಾ. ಚಿಕನ್ ಕೊಡ್ತೀಯಾ? ಕೊಡಿಸ್ತೀನಿ ಸಾ. ಎಣ್ಣೆ ಕೊಡ್ತೀಯಾ? ಕೊಡಿಸ್ತೀನಿ ಸಾ. ಕಬಾಬ್ ಕೊಡ್ತೀಯಾ? ಕೊಡಿಸ್ತೀನಿ ಸಾ. ಇದನ್ನ ಮೊದ್ಲೇ ಹೇಳೋದಲ್ವಾ? ಹೇಳಿ ಸಾ. ಮೊದ್ಲು ಎಣ್ಣೆ ತಗೊಳ್ಳಿ. ಏನೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರನ್ರ? ನಾಟಕ ಮಾಡ್ತಾ ಇದ್ದೀರಾ? ಡೋಂಟ್ ವರಿ ಆಗಬೇಡ, ಡೋಂಟ್ ಫೋಕ್ ಮಾಡಬೇಡ, ಬಿಟ್ಟಾಕು ಬಿಟ್ಟಾಕು. ಹೊರಗಡೆ ಫ್ರೀ ವೈಫೈ ಅಂತ ಬೋರ್ಡ್ ಹಾಕೊಂಡು ಇಲ್ಲಿ ಬಿಟ್ಟಾಕು ಬಿಟ್ಟಾಕು ಅಂತ ಡಿಗ್ರಿ ಬಿಲಿ ನಾಟಕ ಆಡ್ತೀರ ಮ್ಯಾನೇಜರು. ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಕನ್ ಕಣ್ಣು ಕುರಿ ಮ್ಯಾಗೆ. ನನ್ ಕಣ್ಣು ವೈಫೈ ಮೇಲೆ ಕಣ. ಪದೇ ಪದೇ ಹೇಳಲ್ಲ, ಮೊದ್ಲು ಎಣ್ಣೆ ತಗೊಳ್ಳಿ. ಇವಾಗ ಆಲ್ರೆಡಿ ಅಂಗಿನೂ ಕೊಟ್ಬಿಟ್ಟಿದೀನಿ, ಇನ್ ಕೊಡಕ್ಕೆ ಏನು ಇಲ್ಲ. ಏನ್ ಕೊಡ್ಲಿ ಸಾ? ಪ್ಯಾಂಟ್ ಇದೆಯಲ್ಲ. ಒಂದೇ ಒಂದು ನೀರ್ ದೋಸೆ ತಿನ್ನ ಆಸೆಲಿ ಇರ ಬರೋದ್ನೆಲ್ಲ ಮಾರ್ಕೊಂಡಂಗ ಆಯ್ತಲ್ಲಪ್ಪ. ಮೇಡಮ್ ಎಣ್ಣೆ ಹಾಕಿ. ಇದು ಬೇಕಾ? ಎಣ್ಣೆ ಮತ್ತೆ ಪಿಂಡ ಅದು ಬೇಕಾ ಇದು ಬೇಕಾ ಅಂತ ಯಾವ್ದೋ ಒಂದು ಹಾಕ್ತಾಯ ಇದೆ ಹಾಕು. ಸರ್ ಇಲ್ಲಿ ಬನ್ನಿ. ಇಲ್ಲಿ ಏನು ಇಲ್ಲಿ ನೋಡಿ. ಏನು ಭಕ್ತ ಕುಂಬಾರ ಮೂವಿಲಿ ಪಂಡ್ರಿಬಾಯಿ ಸಲ್ಮಾನ್ ಖಾನ್ ಡಿವೇಟ್ ಸಾಂಗ್ ಆಡ್ತಾವ್ರೆ ನೋಡಿ. ಭಕ್ತ ಕುಂಬಾರ ಪಿಕ್ಚರ್ ಅಲ್ಲಿ ಪಂಡ್ರಿ ಬಾಯಿ ಸಲ್ಮಾನ್ ಖಾನ್ ಡುಯೆಟ್ ಆಡ್ತಾರ. ಯಾರಾದ್ರೂ ನನ್ಗೆ ಪಾಸ್ವರ್ಡ್ ಕೊಟ್ರು. ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ ಇಲ್ಲ ಮಾನವ ಕುಲಕ್ಕೆ ಮುಳ್ಳಾಗುವೆಯಾ? ಮುಳ್ಳಾಗಲ್ಲ ಕಣೋ,
ಚುಚ್ಚ ಚೂರಿ ಹಾಕ್ತೀನಿ. ನನ್ನ ಪಾಲಿಗೆ ಚೂರಿ ಹಾಕ್ತೀನಿ ಅಂದ್ರಲ್ಲ, ಚೂರ್ ಚೂರಾಗಿ ಎಲ್ಲೆಲ್ಲೋ ತೇಲ್ಕೊಂಡು ಹೊಟ್ಟೋಗಿದ್ದಾರೆ. ಏನೋ ಚೂರ್ ಚೂರಾಗಿ ತೇಳ್ಕೊಂಡು ಹೋಗ್ತಂದ್ರ ನಾಯಿ ನನ್ನ ಮಗನೇ. ಎಲ್ಲಯ್ಯ? ಏನೋ ಏನಿಲ್ಲ ಏನಿಗ ಇಣಿಬೇಡ ಮಗ, ರೌಡಿಸಮ್ಗೆ ಇಳಿಬೇಡ. ರೌಡಿ ಜಾಮ್ಗೆ ಹೇಳಿಬೇಡ. ಮತ್ತೆ ನಾಯಿ ನನ್ನ ಮಗನೇ ಪಾಸ್ವರ್ಡ್ ಹೇಳು. ಹೇಳೋ ಮೊದ್ಲು ಎಣ್ಣೆ ತಗೊಳ್ಳಿ. ನನಗದು ಬೇಕು ಕಣೋ. ತೊಂಡೆನಾ, ಬೆಂಡೆನಾ, ಬೀಟ್ರೂಟಾ? ಅದ್ಯಾವುದು ಅಲ್ಲ. ಮಸ್ತು ಮಸ್ತು ಹುಡುಗಿ ಬಂದು, ನಿಂಬೆ ಹಣ್ಣಿನ ಹುಡುಗಿ ಬಂದು, ಅಯ್ಯೋ ನಾಯಿ ನನ್ನ ಮಗನೇ. ಪಾಸ್ವರ್ಡ್ ಕೇಳಿದ್ರೆ ಮೊದಲು ಎಣ್ಣೆ ತಗೊಳ್ಳಿ. ಅಪ್ಪೆ ಬೈ ಬೈ. ಇದು ಬೇಕಾ, ಹಾ ಇದು ಬೇಕಾ? ನಾಯಿ. ನೋಡಿ, ಈಗ ತಾನೇ ಆರ್ಟಿಕಲ್ ಬಂದಿದೆ. ಏನು? ನೆಕ್ಸ್ಟ್ ಮಜಾ ಭಾರತಕ್ಕೆ ನಾನೇ ಅಂತ ಯಾಂಕರ್. ಎಷ್ಟು ಮಜಾ ಬರ್ತಕ್ಕೆ ನೀನೇ ಯಾಂಕರ್. ಮತ್ತೆ ನಿರಂಜನ ನಿನ್ ಮನೇಲ ಕೂರ್ಸ್ತೀಯ ನಾಯಿ. ಸರ್, ಏನೇ ಇದು ಬೇಕಾ? ಎತ್ಕೊಂಡ್ ಹೋಗೆ. ಸರ್, ಅಲ್ಲಿ ನನ್ನ ದೋಸೆ ಕಾಯ್ತಾ ಇದೆ ಸರ್. ಆಲ್ರೆಡಿ ನನ್ನ ದೋಸೆ ಅಳಿಸೋಯ್ತು, ಇಲ್ಲಿ ನನ್ನ ಮೀನು ಕೊಳತೋಯ್ತು. ಯಾರಾದ್ರೂ ನನಗೆ ಪಾಸ್ವರ್ಡ್ ಕೊಡ್ರು? ಈಗ್ಲೇ ನೀವಾದ್ರೂ ಹೇಳಿ ಸರ್, ಪಾಸ್ವರ್ಡ್ ಏನು ಅಂತ. ಮೊದಲು ಎಣ್ಣೆ ತಗೊಳ್ಳಿ. ಅದೇ ಪಾಸ್ವರ್ಡ್ ಬಾ, ಅಷ್ಟ ಅರ್ಥ ಆಗಲ್ವಾ? ಪಾಸ್ವರ್ಡ್ ಅದೇನಾ? ಗುರು ಸರ್, ಹೇಗೆ ಅನಿಸ್ತು ಈ ಒಂದು ಸ್ಕಿಟ್? ಇಲ್ಲ, ಮೊದಲು ಮೆಂಟರ್ ವಿಕ್ಕಿ ಸ್ಟೇಜ್ ಮೇಲೆ ಇರಬೇಕು. ಓಕೆ, ಇದರಲ್ಲಿ ವಿಕ್ಕಿನೂ ಅಂತ ಲೆವೆಲ್ ಹೀರೋನೇ ಈ ಸ್ಕ್ರಿಪ್ಟ್ ಅಲ್ಲಿ. ಯಾಕೆಂದ್ರೆ ಒನ್ ಲೈನ್ ಸ್ಕ್ರಿಪ್ಟ್ ಆಕ್ಚುಲಿ. ಸಿಂಗಲ್ ಥ್ರೆಡ್ ಅದು. ಯಾಕಂದ್ರೆ ಒಂದೇ ಪಾಯಿಂಟ್ ಅನ್ನು ಇಟ್ಕೊಂಡು ಇಷ್ಟು ಹೊತ್ತು ಎಳೆದಿದ್ದು. ಬಟ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ವಿಕ್ಕಿ. ಚೆನ್ನಾಗಿತ್ತು. ಕಾರ್ತಿಕ್ ಸೂಪರ್ ಡೂಪರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಅಂಡ್ ಇಟ್ ವೆರಿ ಎಂಟರ್ಟೈನಿಂಗ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸರ್. ಪ್ರಿಯಾಂಕಾ ಅವರೇ, ನನಗೆ ಆ್ಯಕ್ಚುಲಿ ಸೆಟ್ ಡಿಸೈನ್ ತುಂಬ ಇಷ್ಟ ಆಯಿತು. ದ ಬ್ಯಾಕ್ ಗ್ರೌಂಡ್ ಅನ್ನು ತುಂಬ ರಿಚ್ ಆಗಿ ಕಾಣಿಸ್ತಿತ್ತು. ಸೊ ತುಂಬ ಕುತೂಹಲ ಆಯ್ತು, ಲೈಕ್ ಅವ್ರು ಏನು ಮಾಡ್ತಾರೆ ಅಂತ. ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬ ಗ್ಲಾಮರಸ್ ಆಗಿ ಕಾಣಿಸ್ತಿದ್ದೀರಾ. PK ಒಳ್ಳೆ ಡಾಲ್ ಥರ ಇದ್ದಾರೆ. ಬಟ್ ದಿಸ್ ರಿಮೈಂಡೆಡ್ ಮೀ ಆಫ್ ದೇವಾನಂದ್ ಸ್ವಲ್ಪ ದೇವಾನಂದ್. ಅಲ್ವಾ? ಎಲ್ಲ ನೀಟಾಗಿತ್ತು. ನಿಮ್ ಡ್ಯಾನ್ಸ್ ಏನದು ಅಷ್ಟು ಟಕ್ಕಂತ ಅಷ್ಟು ಎನರ್ಜೆಟಿಕ್ ಏನು ಏನದು? ಅದು ಲೈಕ್ ಸೂಪರ್ ಫಾಸ್ಟ್ ಆಗಿ ಟಕ್ 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 ಅಂತ ಮಾಡ್ಬಿಟ್ರಿ. ಅದು ಹೆಂಗ್ ನಿಮ್ಗೆ ಅಷ್ಟು ಎನರ್ಜಿ ಬರುತ್ತೆ ಟಕ್ ಅಂತ? ಅಂದ್ ಯು ಸೇ ಡೈಲಾಗ್ಸ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆಕ್ಚುಲಿ. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ತರ ಹೆಚ್ಚು ಪಾಸ್ವರ್ಡ್ಗಳು ನಮಗೆ ಬೇಕಾಗ್ತಾ ಇರುತ್ತೆ. ಆದ್ರೆ ಪಾಸ್ವರ್ಡ್ ಯಾವ್ದಕ್ಕೆ ಬೇಕು? ನಮಗೆ ಒಳ್ಳೆ ಮಜಾ ತಗೊಳ್ಳೋದಕ್ಕೆ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಬಾಯಿ ಚಪ್ಪರಿಸ್ಕೊಂಡು ನಗುವಂತಹ ಒಂದು ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ ಮುಂದೆ ಬರ್ತಾ ಇದ್ದಾರೆ ನಮ್ಮ ನವೀನ್ ಅಂಡ್ ಚರಣ್. ಇಲ್ಲೊಂದು ಫ್ಯಾಮಿಲಿ ಇದೆ, ಸಿಕ್ಕಾಪಟ್ಟೆ ಡಿಫ್ರೆಂಟ್. ಡ್ಯಾನ್ಸ್ ಅನ್ನೋದು ಇವರ ರಕ್ತದ ಕಣದಲ್ಲೂ ಇದೆ. ಮಾತಾಡಿದ್ರು ಡ್ಯಾನ್ಸು, ಹೆಜ್ಜೆ ಇಟ್ರು ಡ್ಯಾನ್ಸು. ಈ ಡ್ಯಾನ್ಸಿಂಗ್ ಲವ್ ಸ್ಟೋರಿನ ನಾವೇ ಕಣ್ಣಾರ ನೋಡ್ಕೊಂಡ್ ಬಂದ್ಬೋಣ. ಡ್ಯಾನ್ಸ್ ಮಾಡ್ತಾ ನೋಡಿ, ಮಜವಾಗಿರುತ್ತೆ. ಓಕೆನಾ? ನೋಡಿ. ನಾನು ಬೈ ಬರ್ತೆ ಡ್ಯಾನ್ಸರ್ ಸರ್. ನರ್ಸು ನನ್ನನ್ನು ಹಿಂಗೆ ಎತ್ಕೊಂಡ ತಕ್ಷಣನೇ ನಾನು ಡಿಕ್ಚಿಕ್ ಡಿಕ್ಚಿನ್ ಡಿಕ್ಚಿಕ್ ಡಿಕ್ಚಿನ್ ಡಿಕ್ಚಿಕ್ ಡಿಕ್ಚಿನ್ ಅಂತ ಡ್ಯಾನ್ಸ್ ಆಗ್ಬಿಟ್ನಂತೆ. ನನ್ನ ಲೈಫಲ್ಲಿ ಒಂದು ಆಸೆ, ನನ್ನ ಪ್ರೀತಿಸೋ ಹುಡುಗಿನೂ ಡ್ಯಾನ್ಸರ್ ಆಗಿರಬೇಕು, ಅವ್ರ ಫ್ಯಾಮಿಲಿನೂ ಡ್ಯಾನ್ಸರ್ಸ್ ಆಗಿರಬೇಕು ಅಂತ. ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇದೆ, ನೋಡ್ತೀರಾ? ಮೋನಾಲಿಸಾ ಮುದ್ದು ನಾನಷ್ಟೊಂದು ಮುದ್ದ ಲೋ ಚೆಗಪ್ಪ, ನನ್ ಮನೇಲಿ ಗಂಡು ನೋಡ್ತಾ ಇದಾರಪ್ಪ. ಯಾಕಪ್ಪ? ಮದುವೆ ವಯಸ್ಸು ಬಂತಲ್ಲಪ್ಪ. ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತಿಸ್ತವ್ರೆಲ್ಲ ಲೈಲಾ ಮಜನು ಆಗಲ್ಲ. ನಿನಗೆ ಅಂತ ನಿಮ್ಮ ಅಪ್ಪ ಅಮ್ಮ ಯಾವ ಹುಡುಗನ್ ಹುಡ್ಕಿದ್ರು ನನ್ನಷ್ಟು ತುರಿಯಾಗಿ ಪ್ರೀತಿ ಮಾಡಲ್ಲ. ಪಿಕಪ್ ಡ್ರಾಪ್ ಅಂತಾನು ಮಾಡ್ತಾ ಇದ್ದೆ. ಇವಾಗ ಕಾಲ್ ಮಾಡಿದ್ರೆ ಬಿಸಿ ಅಂತೀಯಾ? ಹುಡುಗಿರು ಲವ್ ಮಾಡೋ ತನಕ ಸಾಯ್ತೀರಾ, ಬಿದ್ದಾದ್ಮೇಲೆ ಚೇಂಜ್ ಆಗ್ತೀರಾ. ಎಣ್ಣೆ ಖಾಲಿ ಆದ್ಮೇಲೆ ಬಾಟ್ಲಿ ಅವನಾರ ಇಟ್ಕೊಂತಾರ. ಐ ಹೇಟ್ ಯು. ಸೇಮ್ ಟು ಯು. ಓಕೆ ಲೇನಾ, ಆರ್ ಯು ಇನ್ಸಲ್ಟಿಂಗ್ ಮೀ? ಹೋಗ್ತೀನಿ ಕಣ, ಹೋಗ್ತೀನಿ. ಹೋಗ್ತೀನಿ ಕಣ, ಹೋಗ್ತೀನಿ. ಒಂದೇ ಒಂದ್ಸರಿ ಕರಿಯೋ ಬಾಯಲ್ಲಿ. ಎಂತ ಕರೆದಿದ್ದು?
ಎಕ್ಸಿಟ್ ಇರೋದು ಈ ಕಡೆ ಬರೇ ಕೊನೆಗೂ ಬಾಗಿಲು ತೋರಿಸ್ಬಿಟ್ಟಲ್ಲ, ಎಕ್ಸಿಟ್ ಬಾಗಿಲು ತೋರಿಸ್ಬಿಟ್ಟಲ್ಲ. ಇನ್ಮೇಲೆ ನಿನ್ ಬಾಳಲ್ಲಿ ಯಾವತ್ತು ಬರೋದಿಲ್ಲ ಕಣೋ. ಚಿನ್ನು ಮಗಾರು ಚಿನ್ನು ಹೋಗು ಅಂದ ತಕ್ಷಣನೇ ಹೋಗ್ತಾ ಇದೆಯಲ್ಲ. ಹೋಗೆ ಲೇ. ಆಮೇಲೆ ಏನಾಯ್ತು ಜಗಪ್ಪ? ಆ ಹುಡುಗಿಗೆ ಬೇರೆ ಮದ್ವೆ ಆಯ್ತಾ? ಇಲ್ಲ. ಆ ಹುಡುಗಿ ವಾಪಸ್ ಬಂದ್ಲಾ? ಇಲ್ಲ ಕಣ, ಬ್ರೇಕಪ್ ಆಗಿ 1 ವಾರ ಆಗೋಯ್ತು. ಲವ್ ಮಾಡಿದ ಮೈ, ಮೊಬೈಲ್ ಮುಟ್ಟಿದ ಕೈ ಸುಮ್ನೆ ಇರುತ್ತಾ? ಮಳೆ ಬರ್ತಾ ಇದೆ, ಮಳೆಲ್ ನೆನಿತಾ ನೆನಿತಾ ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಹುಟ್ಟಿರೋದೆ ನನಗೋಸ್ಕರ, ನಾನು ಹುಟ್ಟಿರೋದೆ ನಿಮ್ಗೋಸ್ಕರ ಅನ್ನಿಸ್ತಾ ಇದೆ ಕಣ್ರಿ. ಏನ್ರಿ ಇದೆ ಈ ನಿಮ್ ಕಣ್ಣಲ್ಲಿ? ಚಾರ್ಮುಡಿ ಘಾಟ್ ಮೇಲೆ ನಿಂತು ಕೂಡ ಈ ಕಣ್ಣು ನಿಮ್ಮದೇ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಸೃಷ್ಟಿ ಮಾಡಿರೋ ಆ ದೇವರು ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋಕ್ಕಿಂತ ಮುಂಚೆ ನಿಮ್ಮ ಮನ್ಸಲ್ಲಿ ಸ್ವಲ್ಪ ಜಾಗ ಕೊಟ್ರೆ ಪ್ರೀತಿ ಅಂದ್ರೆ ಏನು ಅಂತ ತೋರಿಸ್ತೀನಿ. ನಿಮ್ಮ ಏನ್ರಿ ಆಗಿದೆ ನಿಮ್ಗೆ? ರೀ ತಪ್ಪು ನಂದಲ್ಲ ಕಣ್ರಿ, ಮಳೆದು. ಏನೇ ಹೇಳಿ, ನಿಮ್ ಫೇಸ್ ತುಂಬಾ ಚೆನ್ನಾಗಿದೆ. ಹೆಂಗಿದೆ ಮೈಯೇ? ಸಾರಿ, ನಾನ್ ಫೇಸ್ ಮಾತ್ರ ನೋಡಿತ್ತು. ನಿಮ್ ಮೈನು ಚೆನ್ನಾಗಿದೆ. ನಿಮ್ಗೆ ಅಕ್ಕ ತಂಗಿರ್ ಯಾರು ಇಲ್ವೇನ್ರಿ? ರೀ ಅಕ್ಕ ತಂಗಿರ್ ಎಲ್ಲರೂ ಇದಾರೆ ಕಣ್ರಿ, ಅವರೇ ಹೇಳಿತ್ತು ಅದ್ಕೆ ಬೇಕು ಅಂತ. ನಾನ್ ಬರ್ತೀನಿ ಅಂತ ಹೋಗ್ತಾ ಇದ್ದೀರಾ? ಅಯ್ಯೋ ಏನ್ರಿ ಬೇಕು ನಿಮ್ಗೆ ನನ್ನಿಂದ? ರೀ ನಾನೇನೋ ನಿಮ್ಗೊಂದು ಹೇಳ್ಬೇಕು. ಫೆಬ್ರವರಿ 14ನೇ ತಾರೀಕು ಹೇಳ್ತೀನಿ. ನಾನು ನಿಮ್ಗೇನೋ ಅಂತ ಕೊಡ್ಬೇಕು. ಏನು ಏನು? ರಾಖಿ ಹಬ್ಬದ ದಿನ ಕೊಡ್ತೀನಿ. ಅಯ್ಯೋ ರೀ, ನಾನೇನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ಇವತ್ತೇ ಹೇಳ್ಬಿಡ್ತೀನಿ. ಹೇಳ್ಬಿಡಿ. ನಿಮ್ಗೆ ಐ ಲವ್ ಯು ಅಂತ ಹೇಳ್ತೀನಿ. ನೀವು ಅಂತಂದ್ರೆ ಫೆಬ್ರವರಿ 14 ಲವರ್ಸ್ ಡೇ ದಿನ ಮದ್ವೆ ಆಗೋಣ. ನವೆಂಬರ್ 14 ನಮ್ಗೊಂದು ಮಗು ಆಗುತ್ತೆ. ಏನಂತೀರಾ? ನೋಡಿದ 5 ನಿಮಿಷಕ್ಕೆ ನಿಮ್ಗೆ ಲವ್ ಆಗ್ಬಿಡತ್ತಾ? ಅಮೆರಿಕದ ಮನೋವೈಜ್ಞಾನಿ ಒಬ್ರು ಹೇಳಿದ್ದಾರೆ, ಒಂದ್ ಹುಡುಗಿನ ನೋಡಿದ್ 3 ಸೆಕೆಂಡ್ ಲವ್ ಆಗುತ್ತಂತೆ. ಮತ್ತೆ ನಂಗೆ ಲವ್ವೇ ಆಗ್ಲಿಲ್ಲ. ಅರ್ಧ ಗಂಟೆ ನನ್ ಜೊತೆಗಿರಿ, ಕೈಯೋ ಕಾಲ ಹಿಡಿದು ಹೆಂಗೋ ಕನ್ವಿನ್ಸ್ ಮಾಡ್ಬಿಡ್ತೀನಿ ರೀ. ಬೇಡಪ್ಪ, ಹತ್ತಿ ಬೆಂಕಿ ಒಟ್ಟಿಗೆ ಸೇಬಾರ್ದು. ದೀಪದಲ್ಲಿ ಹತ್ತಿ ಬೆಂಕಿ ಜೊತೆಗಿದ್ರೆ ಅಲ್ವಾ ಬೆಳಕು ಬರೋದು. ಎಲ್ಲ ನಮ್ ಕೈಯಲ್ಲೇ ಇರುತ್ತೆ, ನನ್ನ ನಂಬ್ರಿ. ಬೀದಿಲ್ ಹೋಗೋ ಒಂದು ನಾಯಿನ್ ಬೇಕಾದ್ರೂ ನಂಬಿಡ್ತೀನಿ, ಆದ್ರೆ ಈ ಗಂಡ್ಸು ಅನ್ನೋ ಪ್ರಾಣಿನ ಮಾತ್ರ ನಾನ್ ನಂಬಲ್ಲ. ಈ ಡವ್ ಎಲ್ಲ ಬೇಡ. ಲವ್ ಮಾಡ್ತೀಯಾ ಇಲ್ವಾ? ಇಲ್ಲಪ್ಪ, ನಾನು ನಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ್ನೇ ಮದ್ವೆ ಆಗೋದು. ನಿಮ್ಗೊಂದು ಕೊನೆದಾಗ ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ ಪ್ರೀತಿಸ್ತವ್ರು ಸಿಗ್ತಾರೆ ಅನ್ನೋದು ಕಲ್ಪನೆ, ಸಿಗ್ಲೇಬೇಕು ಅನ್ನೋದು ಸ್ವಾರ್ಥ, ಸಿಗ್ಲಿಲ್ವಲ್ಲ ಅನ್ನೋದು ದುಃಖ. ಅವಳೆಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿರ್ಲಿ ಅನ್ನೋದೇ ಪ್ರೀತಿ. ಇನ್ನೊಂದು ಹೇಳ್ತೀನಿ ಕೇಳಿ, ನಾನ್ ಸತ್ರೆ ನೀವು ಅಳ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವ್ ಹತ್ರೆ ನಾನು ಸತ್ತೋಗ್ಬಿಡ್ತೀನಿ ಕಣ್ರಿ. ನಾನ್ ಬರೋ ಗಂಟ ಮಾತ್ರ ಬೇರೆಯವ್ರವ, ಬಂದ್ಮೇಲೆ ನಂದೇ ಹವ. ಸರ್, ಬೇಳೆ ಸ್ವಲ್ಪ ಕಡಿಮೆ ತಿನ್ಬೇಕಿತ್ತು. ಯಾಕೆ? ಅವ ಅಂದ್ರಲ್ಲ ಅದಕ್ಕೆ. ಏನೋ ಕಾಮಿಡಿ ಮಾಡ್ತಿದ್ಯಾ? ನೀವ್ ಮಾಡಿದ್ರೆ ಮಾತ್ರ ಕಾಮಿಡಿನ. ಯಾರೇ ಇವನು? ನಮ್ಮಪ್ಪ. ಸರ್, ನಿಮ್ ಮೂಗಲ್ಲಿ ಏನ್ ಕಾಗೆ ಹೋಗ್ಬಿಟ್ಟಿದ್ಯಾ? ಯಾಕೆ? ರೆಕ್ಕೆ ಆಚೆ ಇದೆಯಲ್ಲ ಅದಕ್ಕೆ. ಯಾರಮ್ಮ ಇವನು? ನನ್ ಬಾಯ್ ಫ್ರೆಂಡ್. ಅಂದ್ರೆ ಮದ್ವೆ ಆಗೋನು ಅಂತ. ಟುಡುಲ್ 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 ಟುಡುಲ್. ಈ ಮದುವೆ ಆಗೋದು ನನ್ನ ಹೆಣದ ಮೇಲೇನೆ. ಸರ್, ಅದಕ್ಕೆ ಮೂಗಲ್ಲಿ ಹತ್ತಿ ಹಾಕ್ಬಿಟ್ಟಿದೀನಿ. ನೀನೇ ನಿರ್ಧಾರ ಮಾಡು. ಹೊತ್ತು ಸಾಕಿದ ಈ ಅಪ್ಪ ಇಂಪಾರ್ಟೆಂಟಾ ಇಲ್ಲ ಶೋಕಿ ಮಾಡೋ ಈ ಊಟ ಇಂಪಾರ್ಟೆಂಟಾ? ಅಪ್ಪ! ಮಗಳೇ! ಅಪ್ಪ! ಮಗಳೇ! ಯಾಕಪ್ಪ? ಅಪ್ಪ, ನಾನು ಈ ಹುಡುಗನ್ನೇ ಮದ್ವೆ ಆಗೋದು. ಪರ್ಮಿಷನ್ ಅಲ್ಲ, ಇನ್ಫಾರ್ಮೇಶನ್. ಏಯ್ ಬಾರೇಲಿ. ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತಿರಲ್ಲ, ಆ ಕೋಳಿ ಗೊತ್ತುಕೊಂಡ್ರು ಮೊಟ್ಟೆ ಇಡುವಾಗ ಎಷ್ಟು ನೋವಾಗುತ್ತೆ.
ಮುದ್ದು ಹೋಗೋಣ ಹೋಗೋಣ. ಜಗಪ್ಪ, ನಮ್ಮಪ್ಪ ನನ್ನ ಹಿಂದೆ ಓಡ್ ಬರ್ತಿದ್ದಾರೆ ಕಣೋ. ಈ ಕಡೆ ಬಾ. ಇವಾಗ ಅಯ್ಯೋ, ನಿನ್ನಿಂದ ಓಡ್ ಬರ್ತಿದ್ದಾರೆ ಕಣೋ. ಓಡ್ ಬರ್ಲಿ ಬತ್ತು ಕಾಲಿ ನನ್ ಮಗ. ಜಗಪ್ಪ, ಸುಸ್ತಾಗ್ತಿದೆ, ಪ್ಲೀಸ್ ಕುತ್ಕೋ ಕುತ್ಕೋ. ಪ್ಲೀಸ್. ಅಪ್ಪ ಅಪ್ಪ, ಇಲ್ಲಿದೀಯಾ? ಕೇಳು ಕೋಳಿ. ನೀರು ಕುಡಿಯಪ್ಪ ಮುಚ್ಕೊಂಡು. ಸಾಕು ಕುಡಿಲಿ. ಮುಚ್ಚಳ ಅಂತಾಗೆ ಬರ್ ನಿಂಗೆ. ಕೇಳಮ್ಮ ಕೋಳಿ. ನೀರ್ ಕುಡಿಯಪ್ಪ, ಸಾಕು ಕುಡಿ. ಕೇಳ್ರ ಇಲ್ಲಿ. ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತೀರಲ್ಲ, ಆ ಕೋಳಿ ಗೊತ್ತು ಕಣ್ರು. ಮೊಟ್ಟೆ ಇಡುವಾಗ ನಾನ್ ಪಾರ್ಕ್ ಜಿಮ್ ಹೋಗ್ತಾ ಇದ್ದೀನಿ. ನಿಮ್ಮ ಅಪ್ಪನಿಗೆ ನಾಯಿ ಹೊಡೆದಂಗ್ ಹಾಕ್ಬಿಡ್ತೀನಿ. ಏ ಲೂಸು, ಅಯ್ಯೋ ನೀ ಹೊಡಿತೀಯಾ? ಕಮಾನ್ ಬಾಯ್. ವಾಯ್ಸು? ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತೀರಲ್ಲ, ಆ ಕೋಳಿ ಗೊತ್ತು ಕಣ್ರು. ಮೊಟ್ಟೆ ಇಡುವಾಗ ಎಷ್ಟು ನೋವಾಗುತ್ತೆ ಅಂತ. ಅಯ್ಯೋ ನೀನ್ ಹುಷಾರ್. ಜಗಪ್ಪ, ಬಾರಲ್ಲಿ. ಜಗಪ್ಪ, ಅಪ್ಪ ಬಿಡಪ್ಪ. ಅಪ್ಪ ಅಪ್ಪ, ಕಟ್ಬಿಡ್ತೀನಿ ನಾನೇ. ಬಾ ನಡಿ. ಪ್ಲೀಸ್ ಬಿಡಪ್ಪ. ನಡಿ. ಜಗಪ್ಪ, ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ತಿಂತೀರಲ್ಲ, ಆ ಕೋಳಿ ಗೊತ್ತುಕೊಂಡ್ರು ಮೊಟ್ಟೆ ಇಡುವಾಗ ಎಷ್ಟು ನೋವಾಗುತ್ತೆ ಅಂತ. ಏ ಜಗ, ಅವಳಿಗೇನು ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡಿದ್ರೇನೋ ಇಲ್ವಾ? ನಿನಗೇನು ಫೋನ್ ಮಾಡಿದ್ಲೇನೋ? ಇಲ್ಲ ಅಣ್ಣ. ನೀನ್ ಸಿಗ್ಲಿಲ್ಲ ಅಂತ ಸೂಸೈಡ್ ಏನಾದ್ರು ಮಾಡ್ಕೊಂಡ್ಲೇನೋ? ಮೆತ್ಗಿರ ಸೀಟಲ್ಲಿ ಕೂತಿದ್ರಿ ಅಲ್ವಣ್ಣ? ಕೂತ್ಕೊಳ್ಳಿ. ಆಯ್ತಪ್ಪ. ಏನಾಯ್ತು ಅಂತ ಏನಾದ್ರು ಕೇಳಿ ಅಣ್ಣ. ಸರಿ, ಏನಾಯ್ತು? ಪ್ರಿಯಾಂಕಾ ಬಂದ್ರು. ವಾವ್, ನಿಮ್ ಫೇಸ್ ತುಂಬಾ ಚೆನ್ನಾಗಿದೆ. ಹೆಂಗಿದೆ ಮೈ? ನಾನ್ ಫೇಸ್ ಮಾತ್ರ ನೋಡಿತ್ತು. ವಾವ್, ನಿಮ್ ಮೈನು ಚೆನ್ನಾಗಿದೆ. ಆಕ್ಚುಲಿ ಫಸ್ಟ್ ಟೈಮ್ ಹಾ, ನನಗೆ ಮಜಾ ಭಾರತದಲ್ಲಿ ಒಂದು ಸಿನಿಮಾ ನೋಡ್ದಂಗಿತ್ತು ಕಣ್ರು. ನಿಜವಾಗ್ಲೂ ಈ ರೀತಿಯಾದ ಒಂದು ಪ್ರಯತ್ನ ಇದೆಯಲ್ಲ, ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಕಣ್ರು. ಬಟ್ ಆದ್ರೂ ಏನೇ ಹೇಳಿ, ಇಡೀ ಸ್ಕಿಟ್ ನ ಡ್ಯಾನ್ಸ್ ತರ ಮಾಡೋದು ನಿಜವಾಗ್ಲೂ ತುಂಬಾ 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 ಕಷ್ಟವಾದ ಕೆಲಸ. ಗುರುಸ್, ನೀವು ಡ್ಯಾನ್ಸ್ ಮಾಡಿದ್ದೀರಾ, ಹಾಗೆ ಹಾಡು ಹಾಡಿದ್ದೀರಾ, ಆದ್ರೆ ಡ್ಯಾನ್ಸ್ ಮಾಡ್ತಾ ನಾಟಕ ಮಾಡೋದು ನೋಡಿದ್ದೀರಾ? ದಿಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್ ಅಂಡ್ ಮಜಾ ಭಾರತಕ್ಕಿಂತ ಇದೊಂದು ಹೊಸ ಭಾರತ ಇದೆ ಇವತ್ತು ಸ್ಟೇಜ್ ಮೇಲೆ. ಜಗಪ್ಪ, ಏನಿದು ಹೊಸ ಅವತಾರ? ಹೆಂಗೋ ಡ್ಯಾನ್ಸ್ ಮಾಡಿದ್ಯಾ ಅಷ್ಟು ನೋಡಿ. 2 ಡೈಲಾಗ್ ನಿರಂಜನ ತಾಳದಲ್ಲಿ ಹೇಳ್ತಾನೆ. ಫಸ್ಟು ಅದು ತಾಳದಲ್ಲಿ ಪಕ್ಕ. ಸೊ ಕಷ್ಟ ಅದು, ಅಂದ್ರೆ ರಿದಮ್ ಅಲ್ಲಿ ಡ್ಯಾನ್ಸ್ ಮಾಡುವಾಗ ರಿದಮ್ ತಪ್ಪಿ ಡೈಲಾಗ್ ಹೇಳೋದು ಕಷ್ಟ. ಸುಷ್ಮಿತಾ, ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಟು ಡ್ಯಾನ್ಸ್ ಸೋ ವೆಲ್. ಗ್ರೇಟ್ ಜಾಬ್. ಎಂಟ್ರಿ ನಮ್ಮ ಚರಣ್ ಇದು ಎಂಟ್ರಿ ವಾಸ್ ವೆರಿ ಫಿಲ್ವಿಡಾ. ಯಾಕಂದ್ರೆ ಇದು ಹೊಸತರದ ಎಕ್ಸ್ಪೆರಿಮೆಂಟ್ ಮಾಡಿದಾಗ
ಆರ್ಟಿಸ್ಟ್ ಒಂದಷ್ಟು ಕಲಿತಾರೆ. ಥ್ಯಾಂಕ್ ಯು ಗುರು ಸರ್. ಸೊ ಈಗ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಪ್ರಿಯಾಂಕಾ ಮೇಡಮ್, ನೀವ್ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು? ತುಂಬ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ನನಗೆ ಎಸ್ಪೆಷಲಿ ಎಲ್ರದ್ದು ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾಟಕ ಮಾಡೋದು ಸುಲಭನೇ ಅಲ್ಲ, ಅದರಲ್ಲೂ ಮಾಡಿದ ನಾಟಕನ ಮತ್ತೆ ಮಾಡೋದಿದೆಯಲ್ಲ, ಅದು ಸಿಕ್ಕಾಬಡೆ ಕಷ್ಟ ರೀ. ಇಲ್ಲಿ ಒಂದು ನಾಟಕ 500ನೇ ಶೋ ಆಗ್ತಿದೆ. 500ನೇ ಶೋ ಹೇಗಿರ್ಬೋದು? ಹಿಟ್ ಆಗುತ್ತಾ, ಫ್ಲಾಪ್ ಆಗುತ್ತಾ, ಸೂಪರ್ ಹಿಟ್ ಆಗುತ್ತಾ? ನೋಡ್ಕೊಂಬರೋಣ ಬಾಯ್. ರಾಗಿಣಿ, ನಾವ್ ಎಷ್ಟೊಂದು ಬೆಳೆದ್ ಬಿಟ್ಟಿದೇವಲ್ಲ. ನೋಡು ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು. ನೀನು ಹೀರೋ ಆಗಲ್ಲ, ಚೂರ್ ಅಲ್ಟ್ರೇಷನ್ ಮಾಡಿದ್ರೆ ಹೀರೋಯಿನ್ ಆಗ್ಬೋದು. ನೋಡು, ಇವ್ ನಾಟಕದಿಂದ ನಾವು ಬೇಕಾದಷ್ಟು ದುಡ್ಡು, ಹೆಸರು, ಸನ್ಮಾನ, ಗೌರವ, ಅನುಬಂಧ ಅವಾರ್ಡ್ಸು, ಸಿನಿಮಾ ಗೌರವ ಅಷ್ಟೇ ಯಾಕೆ, ನಾನು ಫಿಲ್ಮ್ ಫೇರ್ ಅವಾರ್ಡ್ ಕೂಡ ತಗೊಂಡ್ಬಿಟ್ಟಿದ್ದೀನಿ. ನಾಟಕಕ್ಕೆ ಫಿಲ್ಮ್ ಫೇರ್ ಅವಾರ್ಡ್? ನಮ್ ಲ್ಯಾಗ್ ಮಂಜ ಇದ್ನಲ್ಲ, ಅದೇ ಈ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಕಸ ಹೊಡೆದು ಮಾಡ್ತಿರ್ತಾನಲ್ಲ, ಓ ಕ್ಲೀನರ್ ಮಂಜು. ಅವನೇ ಬಂದು ನಿನ್ನೆ ಗೊಳೋ ಅಂತ ಕಾಲು ಹಿಡ್ಕೊಂಡ್ಬಿಟ್ಟ. ಯಾಕಂತೆ? ಅಣ್ಣ, ಪಾವಗಡದಲ್ಲಿ ಬರಗಾಲ ಬಿದ್ದ್ಬಿಟ್ಟಿದೆ ಅಣ್ಣ. ಊಟ ಮಾಡಿ 3 ದಿನ ಆಯ್ತ ಅಣ್ಣ. ಕಟ್ಟಿಂಗ್ ಮಾಡ್ಸಕ್ ದುಡ್ಡು ಇಲ್ಲ ಅಣ್ಣ. ಮೊನ್ನೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿತ್ತು, ಕಟ್ಟಿಂಗ್ ಮಾಡ್ಸಕ್ ದುಡ್ಡು ಇಲ್ದೆ, ಕಲರಿಂಗ್ ಮಾಡ್ಸಕ್ ದುಡ್ಡು ಇಲ್ದೆ, ಮಣ್ಣು ಹಚ್ಕೊಂಡು ಹೋಗಿದ್ದೇನೆ ಅಂತ ಗೋಳಾಡ್ಕೊಂಡು ಹತ್ಬಿಟ್ಟ ಪಾಪ. ಅಯ್ಯೋ ಅಯ್ಯೋ, ನನ್ ಕಳ್ಳು ಚುರ್ರಂದೋಯ್ತು ಸರ್. ಹೌದಾ? ಅಷ್ಟೇ ಹೌದಾ ಅಂತ ಕೇಳ್ತಿಲ್ಲ, ಪ್ರಿಯಾಂಕಾ ಮೇಡಮ್ದು ಒಂದೇ ಸಮ ಹಠ. ಏನಂತ? ಯಾವಾಗ ಹೀರೋ ಆಗಿ ನನ್ ಜೊತೆ ಆಕ್ಟ್ ಮಾಡ್ತೀಯಾ ಮಂಜು, ಚಿಲ್ಲರ್ ಅಂತ. ಅಯ್ಯೋ, ನನಗೆ ಎಲ್ಲಿ ಟೈಮ್ ಇದೆ ಸರ್ ಅಲ್ವಾ? ಅದಕ್ಕೆ ಗೆಸ್ಟ್ ರೋಲ್. ಆಕ್ಚುಲಿ ಮೊನ್ನೆ ರಿಲೀಸ್ ಆಯ್ತಲ್ಲ, ಯಾವ್ದು ಮೇಡಮ್ ನಿಮ್ ಸಿನಿಮಾ? ಸೆಕೆಂಡ್ ಶೋ, ಸೆಕೆಂಡ್ ಹಾಫ್. ಸೆಕೆಂಡ್ ಹಾಫ್ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ. ನೀನಾ? ಆ ಸಿನಿಮಾ ನೋಡಿದೆ, ಅದ್ರೊಳಗೆ ನೀ ಇರ್ಲಿಲ್ವಲ್ಲ? ಸೆಕೆಂಡ್ ಹೀರೋ ಅಲ್ವಾ, 1 ಸೆಕೆಂಡಲ್ಲಿ ಹಿಂಗ್ ಪಾಸ್ ಆಗ್ಬಿಟ್ಟು. ಅದು ಬಿಟ್ಟಾಕು, ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ ಅವರು ಮೊನ್ನೆ ರಾತ್ರಿ ನನಗೆ ಕಾಲ್ ಹಾಕಿದ್ರು. ನೀ ಏನ್ ಮಾಡ್ದೆ? ನಾ 2 ಕಾಲ್ ಹಾಕ್ದೆ. ಓ, ಏನ್ ಹೇಳ್ತಾ ಇದ್ಯಾ ನೀನು? ಹೂ ಕಣೋ, ಅವ್ರು 1 ಮಿಸ್ ಕಾಲ್ ಹಾಕಿದ್ರು, ನಾ 2 ಮಿಸ್ ಕಾಲ್ ಹಾಕ್ದೆ. ನಾವ್ಯಾಕೆ ಇಷ್ಟು ಬೆಳೆದ್ ಬಿಟ್ಟಿದೀವಿ? ಯಾಕೆ ದೇವ್ರು ಎಲ್ಲಾ ಟ್ಯಾಲೆಂಟು ನಮ್ಮಿಬ್ಬರಿಗೆ ಕೊಟ್ಟು ಬಿಟ್ಟಿದ್ದಾನೆ? ನನಗೆ ಅದು ನೋಡು, ಈಗೆಲ್ಲ ಬಿಟ್ಬಿಡು. ಈ 500ನೇ ಶೋನ ನಾವು ಬಿಂದಾಸ್ ಆಗಿ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ನಮ್ ನಾಟಕ ನೋಡಕ್ಕೆ ದೊಡ್ಡ ಸ್ಟಾರ್ ಗಳೆಲ್ಲ ಬರ್ತಾ ಇದಾರೆ. ಅಕಸ್ಮಾತ್ ಚೆನ್ನಾಗಿ ಮಾಡಿದ್ರೆ ನಮಗೆ ಸೀರಿಯಲ್ ಚಾನ್ಸ್ ಸಿಗ್ಬೋದು. ಈ ಸೀರಿಯಲ್ ಯಾವನಿಗೆ ಬೇಕು? ಯಾಕೆ? ನಾನೇನಿದ್ರು ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವ್ರ ಜೊತೆ ಹೀರೋಯಿನ್ ಆಗಿ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು. ನಿಂಗೆ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಅನ್ಸಿಲ್ವಾ? ತುಂಬಾ ಇಷ್ಟ ಕಣೋ, ಆದ್ರೆ ಅವ್ರಲ್ಲಿ ನಾನಿಲ್ಲಿ ಕಂಪೇರ್ ಮಾಡ್ಕೊಳಕ್ಕೆ ಆಗಲ್ಲ. ಯು ಆರ್ ಸೋ ಲಕ್ಕಿಯ, ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದೀಯಾ? ನಾನಾ? ಇಲ್ವಲ್ಲ, ಯಾವಾಗ? ಒಂದ್ಸಲಿ ನಾನು ಕರೆಕ್ಟ್ ಆಗಿ ನೋಡು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಕಾಣ್ತಾ ಇಲ್ವಾ? ಪ್ರೊಡಕ್ಷನ್, ಸ್ವಲ್ಪ ನೀರ್ ಕೊಡಿ. ಹಲೋ, ಇವೆಲ್ಲ ಜಲ ಸಾಕೋ. ನೋಡು, ಜೀವನಾನೇ ಒಂದ್ ನಾಟಕ ಅಂತಾರೆ, ಅದ್ರಲ್ಲೂ ನಾವು ಮೊದ್ಲೇ ನಾಟಕದ ಆರ್ಟಿಸ್ಟ್ಗಳು. ಕೆಲವೊಂದ್ಸರ ಈ ಜೀವನ ಅನ್ನೋ ಬುಕ್ ಓಪನ್ ಮಾಡಿದ ತುಂಬಾ ಬೇಜಾರಾಗುತ್ತೆ ರಾಗಿಣಿ. ಹೌದು ಮಂಜು, ಯಾಕೆ? ಬರೀ ಫೇಕ್ ಸ್ಮೈಲ್ಗಳು, ಗ್ಲಿಸರಿನ್ ಹಾಕಿರೋ ಕಣ್ಣೀರ್ಗಳು, ಬೇರೆ ಯಾರೋ ಬರ್ದಿರೋ ಸ್ಕ್ರಿಪ್ಟ್ಗಳಲ್ಲಿನ ಭಾವನೆ, ಪ್ರೀತಿ, ಬರೀ ಇವೆ ಎಲ್ಲ. ಬೇರೆ ಪಾತ್ರಗಳಿಗೆ ಜೀವ ತುಂಬಿ 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 ನಮ್ ಜೀವನದ ಪಾತ್ರನೇ ಮರ್ತು ಬಿಟ್ಟಿದ್ದೀವಿ. ಹೌದು ಕಣ ಮಂಜು, ಈ ಹೆಣ್ಣು ಪಾತ್ರಕ್ಕೆ ಜೀವ ತುಂಬಿ ತುಂಬಿ ನಾ ಗಂಡು ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ಅದೆಲ್ಲ ಬಿಟ್ಟಾಕು. ಈಗ ಡಬ್ಬ ನನ್ ಮಗ ಮ್ಯಾನೇಜರು, ನಾವ್ ಆಕ್ಟಿಂಗ್ ಸರಿ ಮಾಡ್ಲಿಲ್ಲ ಅಂದ್ರೆ ನಮ್ ಕ್ಯಾರೆಕ್ಟರ್ನ ಕಿತ್ತಾಕಿ ಆ ಡೂಪ್ಗಳನ್ನ ಹಾಕ್ತೀನಿ ಅಂತ ಹೇಳಿದಾನೆ. ಹೌದಂತೆ ಕಣೋ, ನಾವ್ ಒಂಚೂರು ಕೆಮ್ಮಿದ್ರೆ, ಅಕ್ಷಯ್ ಅಂತ ಸೀನ್ ಇದ್ರೆ, ನಮ್ಗೆ ಜ್ವರ ಬಂದ್ರೆ, ಕಾಲಿಗೆ ಮುಳ್ಳು ಚುಚ್ಚಿದ್ರು ಅವ್ರನ್ನ ಹಾಕೊಂಡು ಆಕ್ಟ್ ಮಾಡಿಸ್ತಾನಂತೆ. ಫಸ್ಟ್ ಶೋ ಇಂದನು ನನಗೇನೂ ಆಗ್ದಿದ್ದಂಗ ನಾನು ನೋಡ್ಕೊಂಡಿದೀನಿ. ಇಷ್ಟು ದಿನ ಶೋ ನಾನು ಮಾಡಿದೀನಿ, 500ನೇ ಶೋ ನಾನೇ ಮಾಡ್ತೀನಿ. ಹಲೋ ಸರ್. ಹಲೋ, ಎಲ್ಲ ರೆಡಿ ಏನ್ರೆ? ರೆಡಿ ಸರ್, ರೆಡಿ ಸರ್. ಆಮೇಲೆ ಡೈಲಾಗ್ ಮರ್ತ್ಕೊಂಡು ಸೂರಿ ಮ್ಯೂಸಿಕ್ ಕ್ಯೂ ಕೊಟ್ಟಿಲ್ಲ ಅನ್ಬೇಡಿ. ಹಂಗೇನಿಲ್ಲ ಸರ್. ಏನಾಯ್ತ್ರಿ? ಏನಿಲ್ಲ ಸರ್. ಕೆಮ್ಮ? ಇಲ್ಲ ಸರ್. ತಲೆವೇನ್ರಿ? ಅಂತದಿಲ್ಲ. ಜ್ವರ ಬಂದಿರೋ ದೇವರಾಣ ಇಲ್ಲ. ಒಂದ್ ಕೆಲಸ ಮಾಡಿ, ನೀವು ಈ ಶೋ ರೆಸ್ಟ್ ಮಾಡಿ, ಪಾಪ ಹುಡುಗರು ಆಕ್ಟ್ ಮಾಡ್ಲಿ. ಸರ್ ಬೇಡ ಸರ್, ರೆಸ್ಟ್ ಮಾಡ್ರಿ. ಏನಂತೆ? ನಾನ್ ಸೀರಿದೆ ಹುಷಾರಿಲ್ಲ ಅನ್ಕೊಂಡು ನಮ್ ಕ್ಯಾರೆಕ್ಟರ್ನ ಡೂಪ್ಗಳು ಮಾಡ್ತಾರಂತೆ. ನನ್ ಹೊಟ್ಟೆ ಮೇಲೆ ಹೊಡೆಕ್
ಹೋಗ್ತಿದ್ಯಲ್ಲೋ ನೀನ್ಯಾಕೋ ಸಿಂದೆ? ನೀನ್ ತಾನೇ ಗುಳುಗುಳು ಮಾಡಿದ್ದು. ನಾ ಗುಳುಗುಳನ್ನು ಮಾಡ್ತೀನಿ, ಪುಳುಪುಳನ್ನು ಮಾಡ್ತೀನಿ. ಹಾಗಂತ ಸೀನ್ ಬಿಡೋದೇನು? ನೋಡು, ಇಷ್ಟು ದಿನ ಈ ಕ್ಯಾರೆಕ್ಟರ್ ನಾನು ಮಾಡಿದೀನಿ, 500ನೇ ಶೋನು ನಾನೇ ಮಾಡ್ತೀನಿ. ಮಾತಾಡ್ ಮಾತಾಡ್ ಇಲ್ಲೇನಿದೆ ಸರ್? ನನ್ನ ನೆರಳು. ಅದು ತಾಗೋ ಯೋಗ್ಯತೆನೂ ನಿಮಗಿಲ್ಲ. ಹೋಗ್ಲಿ ಬಿಡಿ ಸರ್, ಹೋಗ್ಲಿ. ಈ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ 5 ವರ್ಷದಿಂದ ಸ್ಟೇಜ್ ಬಾಕ್ಲಲ್ಲಿ ನಾಯಿ ತರ ಕೂತಿದ್ಕೋ ಸಾರ್ಥಕ ಆಯ್ತು ಸರ್. ಇವತ್ತು ಆ ದೇವ್ರು ಕಂಡ್ಬಿಟ್ಟಿದ್ದಾನೆ. ಹೌದು ಸರ್, ನಾನು ದಿನಾ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ, ನಿಮಗ್ ಬರಬಾರ್ದು ಕಾಯಿಲೆ ಬಂದು ಈ ಆಕ್ಟಿಂಗ್ ನ ಒಂದೇ ಒಂದ್ಸರಿ ನಾವೇ ಮಾಡ್ಬೇಕು ಅಂತ. ಇವತ್ತು ನನ್ನ ಪರಿಶ್ರಮಕ್ಕೆ ಫಲ ಸಿಕ್ತು ಸರ್. ಇನ್ನು ಯಾಕಿಲ್ಲ ನಿಂತಿದ್ದೀರಿ? ನಾವು ರೆಡಿ ಆಗ್ಬೇಕು, ಓಡಿ. ಹಲೋ, ಏನ್ ಕಪ್ ನಮ್ದೆ ಅಂತ RCB ಕಪ್ ಗೆದ್ದಷ್ಟೇ ಖುಷಿ ಪಡ್ತಾ ಇದ್ದೀರಾ? ನಾವಿನ್ನು ಈ ಕ್ಯಾರೆಕ್ಟರ್ ಬಿಟ್ಟು ಕೊಡ್ತೇವೆ ಅಂತ ಒಪ್ಕೊಂಡಿಲ್ಲ. ಯಾಕೆ ಸರ್? ಯಾಕೆ? ಆ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದಾರೆ ನೀವು ಹೋಗಿ ಆಕ್ಟ್ ಮಾಡಿ ಅಂತ. ನಮಗೂ ಆಸೆ ಇಲ್ವಾ ಈ ಕ್ಯಾಮ್ರಾಗಳಲ್ಲಿ ಕಾಣಿಸ್ಕೋಬೇಕು ಅಂತ? ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕಾ? ಅಲ್ಲಿ ನಿಂತ್ಕೊಳ್ಳಿ. ಸರಿ ನಿಂತ್ಕೊಳ್ಳ. ನಾ ಕೇಳ್ದಾಗೊಮ್ಮೆ ಟೀ ತರೋದು ಕಸ ಹೊಡೆಯೋದು ಮಾಡ್ತಾ ಆ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳಿ. ಇಲ್ಲೋಡಮ್ಮ, ನಿಂಗೆ ಬೇಕಾಗಿರೋ ಐಟಮ್ ತಗೋ ಅಂತ ಅಂಗಡಿಗೆ ಬಿಟ್ರೆ ಇಡೀ ಅಂಗಡಿನ ನಿಂದಾಗ್ಬಿಡಲ್ಲ. 499 ಶೋನು ನಾನೇ ಮಾಡಿದೀನಿ, 500ನೇ ಶೋನು ನಾನೇ ಮಾಡ್ತೀನಿ. ನೀವು ಹೋಗಿ ಶೋಗ್ ರೆಡಿ ಆಗೋ. ಆಕ್ಟಿಂಗ್ ಮಾಡ್ತಾರಂತೆ. ಆಕ್ಟಿಂಗ್ ಮಾಡೋ ಮುಖ ನೋಡು, ಒಳ್ಳೆ ತಿಗಣೆ ತರ ಇದೆ. ಹೌಮಾನ. ನಾನು ಅವ್ರ ಹತ್ರ ಕಾಸು ಕೇಳದ್ನ, ಹಣ ಕೇಳದ್ನ, ಐಶ್ವರ್ಯ ಕೇಳದ್ನ? ಒಂದೇ ಒಂದು ಅವಕಾಶ ಕೊಡಿ, ನಾನು ಪ್ರದರ್ಶನ ಕೊಡ್ತೀನಿ ಎಂದೆ. ಗೊಬ್ರ, ಅವ್ರು ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಈ ಶೋ ಸಕ್ಸಸ್ ಆಗಕ್ಕೆ ನಾವು ಬಿಡಬಾರ್ದು ಕಣೋ. ನಾನಂತೂ ಬಿಡೋದೇ ಇಲ್ಲ. ಮಂಜರಿ, ವಸಂತ ಕಲಾಶೀಲ ಕುಸುಮ ಮಂಜರಿ. ಅದೇ ಜರಿ, ಇತ್ತೀಚೆಗೆ ಯಾಕೆ ನಿನಗೆ ನನ್ನ ಮೇಲೆ ಉರಿ? ನೀವು ಯಾಕೆ ನನ್ನನ್ನು ಅವಾಗ ಮರಿತೀರಿ? ನಾನು ನಿನ್ನನ್ನು ಮರೆಯುವುದುಂಟೆ. ಬೆಳಿಗ್ಗೆ ತಾನೇ ಸೂಜಿಗೆ ದಾರವನ್ನು ಪೋಣಿಸ್ತಿರ್ಬೇಕಾ ನಿನ್ನ ನೆನಪಾಯ್ತು ಗೊತ್ತಾ? ಹಬ್ಬ, ನಾನು ನಿನ್ನನ್ನು ಸಣ್ಣ ಪುಟ್ಟ ವಿಷಯಕ್ಕೂ ಸದಾ ನೆನೆಸ್ತಾ ಇರಬೇಕು ಅಂತ ದೊಡ್ಡ ಆಸೆ. ನನ್ನ ಅಮ್ಮ ಹೇಳಿದ ಮಾತು ಸತ್ಯ ಆಯ್ತಲ್ಲ ಸ್ವಾಮಿ. ಏನಂತ? ನಿನ್ನನ್ನು ಮದುವೆ ಆಗುವ ಗಂಡು ಸದಾಕಾಲ ನಿನ್ನನ್ನು ನೆನೆಸ್ತಾ ಇರ್ಬೇಕು ಅಂತ. ಅದಕ್ಕೆ ತಾನೇ ನಿನ್ನನ್ನು ಬಾತ್ರೂಮಿನಲ್ಲಿ ಶವರ್ ಇಡಿಸಿದ್ದು, ಸದಾ ನೆನಿತಾ ಇರ್ಲಿ ಅಂತ. ಜೋಕ್, ಕಾಮಿಡಿ. ಹಾಸ್ಯದವನ್ನು ಬಿಡು, ಈಗ ಹಾಸಿಗೆ ವಿಚಾರಕ್ಕೆ ಹೋಗೋನುವೆ. ಮಂಜರಿ, ವಸಂತ ಕಲಾಶೀಲ ಕುಸುಮ ಮಂಜರಿ. ನನ್ನ ಕರ್ತವ್ಯದ ಕರೆ ಓಗಡ್ತಾ ಇದೆ, ನಾನು ಹೋಗ್ಲೇಬೇಕು. ನೀವೇ ಹೋಗ್ತೀನಿ ಅಂತಿರುವಾಗ ನಾನು ಯಾವ ಬಾಯಲ್ಲಿ ಹೋಗ್ಬೇಡ ಅಂತ ಹೇಳಿರಿ? ದೇವ್ರ ಗುಡಿ ಇಲ್ಲಿಗೇನೋ ಕೆಲಸ ಅಂದಂಗೆ ನೀ ಏನೋ ಮಾಡ್ತಾ ಇದೀಯ ಇಲ್ಲಿ? ನೀವ್ ಹೆಂಗೂ ಹೊರಡ್ತಾ ಇದ್ದೀರಲ್ಲ, ಅದಕ್ಕೆ ಲಗೇಜ್ ಪ್ಯಾಕ್ ಮಾಡ್ತಿದ್ದೆ ಸರ್. ನೀವು ಹೋಗಲೇಬೇಕ ಸ್ವಾಮಿ. ನನ್ನ ಎಂಟ್ರಿದೆ, ಬ್ಯಾಗ್ ಕೊಡೋ ಬೇಗ. ಅಲ್ಲೇ ಕಾಲ ಮುರಿದಾಗ್ತಲ್ಲೋ, ಹೆಂಗೋ ಆಕ್ಟ್ ಮಾಡ್ಲೀಗ? ಮಾಡಕ್ ಆಗಲ್ವಲ್ಲ, ನಾನು ಹೋಗಿ ಮಾಡ್ತೀನಿ ಈಗ. ಸತ್ರು ಆಕ್ಟಿಂಗ್ ನಾನೇ ಮಾಡ್ತೀನಿ. ಚಿನ್ನ, ನೀವು ಹೋಗಲೇಬೇಕ ಸ್ವಾಮಿ. ಮೊದಲು ನಿಮ್ಮ ಕಣ್ಣಿನಲ್ಲಿದ್ದ ಅದೇ ತೇಜಸ್ಸು, ಕೈಯಲ್ಲಿದ್ದ ಅದೇ ಹಿಡಿತ, ಕಾಲಲ್ಲಿದ್ದ ಅದೇ ಲವಲವಿಕೆ 1 ವರ್ಷ ಆದ್ರೂ ಹಾಗೆ ಇದೆಯಲ್ಲ ಸ್ವಾಮಿ. ನಾನು ಜುಹಿ ಚಾವಲ ತರ ಹಾರಿದ್ರೆ ನೀವು ರವಿಚಂದ್ರನ್ ತರ ಹಿಡಿತಾ ಇದ್ರಿ. ಇಲ್ಲಿ ಹಿಡೀರಿ. ಇದೇ ಸೀನ್ಗೆ ನಕ್ಕೋಣ ಜನ ಎದ್ನಿತಿ ಚಪ್ಪಾಳೆ ಹೊಡಿತಾ ಇದ್ದಿದ್ದು. ಇಂಥ ಸೀನ್ ಹಾಳು ಮಾಡ್ಬಿಟ್ಟೆಲ್ಲೋ. ಆ ನಾಯಿ ನನ್ ಮಗ ಲಗೇಜ್ ಹಾಕಿ ಕಾಲ್ ಮುರ್ದಿದ್ದಾನೆ, ಹೆಂಗಾದ್ರೂ ಮ್ಯಾನೇಜ್ ಮಾಡು. ಸ್ವಾಮಿ, ನೀವು ಹೋಗಲೇಬೇಕಾ? ಹೋಗಲೇಬೇಕು ಚಿನ್ನ, ಕರ್ತವ್ಯದ ಏನ್ ಹುಡುಕ್ತಾ ಇದ್ದೀರಿ? ನೀ ಕೊಟ್ಟ ಪೆನ್ ಅದು ಒಳಗಿದೆ ಸ್ವಾಮಿ. ಹೋಗಿ ತೆಗೆದುಕೊಂಡು ಬಾ. ಏನಾಯ್ತು? ಕಾಲು ಎಡುವುದೇ ಸ್ವಾಮಿ. ಎಡ್ಮಿ, ನೀಲೇನ ಮಾಡ್ತಿದ್ಯಾ? ಪೆನ್ ಬೇಕಂತಲ್ಲ, ಕೊಡಮ್ಮ. ತಗೋ. ಏನಾಯ್ತು? ಕೋಣೆಯಲ್ಲಿ ಹೆಗ್ಗಣ ಸ್ವಾಮಿ. ಎಂದೂ ಕಾಡದಿರುವ ಹೆಗ್ಗಣಗಳು ಹಿಂದೇಕೋ ತುಂಬಾ ಕಾಡುತ್ತಿವೆಯಲ್ಲ. ತುಂಬಾ ನೋವಾಯ್ತಾ? ತಗೋ, ಜ್ಯೂಸ್ ಕುಡಿ. ಚೆನ್ನಾಗಿತ್ತಾ? ಅದ್ರ ಲೈಟ್ ಗಮ್ ಮಿಕ್ಸ್ ಮಾಡಿದ್ದೆ. ಇವಾಗ ಹೆಂಗ್ ಆಕ್ಟ್ ಮಾಡ್ತೀಯಾ? ನಾನು ಓಡ್ತೀನಿ ನೋಡು. ನಾ ಸತ್ರು ಪರವಾಗಿಲ್ಲ, ಈ ಆಕ್ಟ್ ನಾನೇ ಮಾಡ್ತೀನಿ. ಮಂಜರಿ, ಬಂದೇರಿ. ಚಿನ್ನ,
ಯಾಕೆ ಮಾತಾಡ್ತಾ ಇಲ್ಲ? ನನ್ ಜೊತೆ ಕೋಪನಾ? ನಾಯಿ ಕೊಡ್ದಂಗ್ ಕೊಡದ್ಲಾ? ಮಾತಾಡು ಮಂಜರಿ, ಮಾತಾಡು ಮಾತಾಡು. ಯಾಕೆ ಮಾತಾಡ್ತಿಲ್ಲ? ಮಾತಾಡು ಮಾತಾಡ್ತೀನಿ. ಸ್ವಾಮಿ, ಅವಳಲ್ಲಿ ಬಾಗ್ಲ ಪಕ್ಕ ನಿಂತ್ಕೊಂಡು ಬೆನ್ನು ಮೂಳೆ ಮುರಿತಾ ಇದ್ದಾಳೆ. ನೀವಿಲ್ಲಿ ಮಾತಾಡು ಮಾತಾಡು ಅಂತಿದ್ದೀರಲ್ಲ ಸ್ವಾಮಿ. ಬೆನ್ನು ಬೇಡ ಮಂಜರಿ, ಮನೆ ಪಕ್ಷ ನಾವು ಹೋಗ್ತಾ ಇದ್ದೇನೆ. ಒಂದು ಮುತ್ತಾದ್ರೂ ಕೊಡು. ಕೊಡು ಮಂಜರಿ, ಮುತ್ತು ಕೊಡು. ದೇವ್ರ ದರ್ಶನ ಮಾಡ್ಸೋ ಪೂಜಾರಿ ಅಂದ್ರೆ ರೂಮ್ ನಂಬರ್ 306 ಬಾ ಅಂತ ಹೇಳಿದ್ನಂತೆ. ಅವಳು ಲೆಮನ್ ಜ್ಯೂಸ್ ಅಲ್ಲಿ ಗಮ್ ಹಾಕ್ಬಿಟ್ಟಿದ್ಲು ಕಣ. ಆಡಿಯನ್ಸ್ ಅಮ್ಮನ ನೆನಪಾಯ್ತೆ, ನಾನು ಕರ್ಕೊಂಡು ಹೋಗ್ತೀನಿ ಆಯ್ತಾ? ಈಗೊಂದು ಮುತ್ತು ಕೊಡು. ನಾ ಕೇಳ್ದಾಗೆಲ್ಲ ಮುತ್ತು ಕೊಡ್ತಿದ್ದೆ, ಈಗ ಯಾಕೆ ಕೊಡ್ತಾ ಇಲ್ಲ? ಕೊಡು ಕೊಡು ಮಂಜರಿ, ಕೊಡು 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 ಮಂಜರಿ. ಸ್ವಾಮಿ, ಏನ್ ಮಾಡ್ಬಿಟ್ರಿ ಸ್ವಾಮಿ, ಏನ್ ಮಾಡ್ಬಿಟ್ರಿ? ನೀನ್ ಯಾಕ ಬಂದೆ? ನಾನು ಎಷ್ಟೊತ್ತು ಗಂಟೆ ವೇಟ್ ಮಾಡೋಣ ಅಲ್ಲೇ? ನೀವು ಹೋಗಲೇಬೇಕಾ ಸ್ವಾಮಿ? ಮಂಜರಿ ಮಂಜರಿ ಮಂಜರಿ, ಯಾಕೆ ಈಗ ಚಿತ್ರವಧೆ ಮಾಡ್ತಾ ಇದ್ಯಾ? ನಾನು ಕೇಳಿದ್ದಾದ್ರೂ ಏನು, ಒಂದು ಮುತ್ತಾನೆ ಕೊಡಬಾರ್ದೆ? ಮುತ್ತಿಗಿತ್ಕಳ್ರಿ ಇಡ್ಕೆ ಪಡಕೆ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ ಕಪ್ಪೆ ನನ್ನ ಮಗನೇ. ಸ್ವಾಮಿ, ನೀವು ಹೋಗಲೇಬೇಕೇ? ನಾಯಿ ನನ್ನ ಮಗನೇ, ಹೋಗಲೇಬೇಕೇ ಸ್ವಾಮಿ? ಸ್ವಾಮಿ, ನನ್ನ ಕಣ್ಣು ಮುಂದೆ ನಿತ್ತು ನಿತ್ತು ನನಗೆ ಯಾಕೆ ಕಾಡ್ತೀರಾ? ಒಂದು ಕ್ಷಣನೂ ನನ್ನ ಮುಂದೆ ಇರಬೇಡಿ. ಹೋಗಿ ಸ್ವಾಮಿ, ಕೆಟ್ಟ ಅಷ್ಟ. ಚಿನ್ನ, ಸ್ವಾಮಿ, ಮತ್ತೆ ಯಾಕೆ ನನ್ನ ಕಣ್ಣು ಮುಂದೆ ಬಂದು ಕಾಡ್ತಾ ಇದ್ದೀರಿ? ಚಿನ್ನ, ಕರ್ತವ್ಯದ ಕರೆ ನಾನು ಕರಿತಾ ಇದೆ. ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಸ್ವಾಮಿ. ಯಾಕಾಗಲ್ಲ? ಆಗಲ್ಲ ಸ್ವಾಮಿ. ಯಾಕಾಗಲ್ಲ? ಯಾಕಾಗಲ್ಲ? ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಸ್ವಾಮಿ. ಯಾಕಾಗಲ್ಲ? ಆಗಲ್ಲ ಸ್ವಾಮಿ. ಆಗಲ್ಲ? ಎಷ್ಟೋ ನಾಯಿಗಳು ಒಂಟಿಯಾಗಿ ಫ್ಲೈಓವರ್ ಕೆಳಗೆ ಜೀವನ ನಡೆಸ್ತಾ ಇಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಬೆಂಗಳೂರಲ್ಲಿ ಒಂಟಿಯಾಗಿ ಜೀವನ ಸಾಗಿಸ್ತಾ ಇಲ್ವಾ? ನಿನಗಾಗಲ್ಲ? ಆಗಲ್ಲ? ಆಗಲ್ಲ? ಮಂಜರಿ, ವಸಂತ ಕಲಾಶೀಲ ಕುಸುಮ ಮಂಜರಿ. ಅದೇ ಜರಿ, ಆಗಲ್ಲ. ಆಕ್ಚುಲಿ ಆಗಲ್ಲ. ಒಂದು ಹೆಣ್ಣು ಒಂಟಿಯಾಗಿ ಗಂಡನ್ ಬಿಟ್ಟು ಈ ಸಮಾಜದಲ್ಲಿ ಬದುಕೋಕೆ ಸಾಧ್ಯನೇ ಇಲ್ಲ. ನನ್ನ ಕರ್ತವ್ಯದ ಕರೆ ನನ್ ಕರಿತಾ ಇದೆ. ಹೋಗಲೇಬೇಕ ಸ್ವಾಮಿ? ಹೋಗ್ ಬರ್ತೀನಿ ಚಿನ್ನ. ಫೈಲ್ ಕೊಡು. ತಗೊಳ್ಳಿ. ಥ್ಯಾಂಕ್ ಯು. ಸ್ವಾಮಿ, ಸ್ವಾಮಿ, ಏನಾಯ್ತು ಸ್ವಾಮಿ? ಬೇಗ ಹೋಗಿ ನನಗೆ ಫಸ್ಟ್ ಏಡ್ ಕಿಟ್ ತಗೊಂಬಾರೆ. ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ರೆ ಡೈರೆಕ್ಟರ್ ಬೈಯಲ್ವೇನೋ? ಎಷ್ಟೋ ಸಲ ಸ್ಕಿಟ್ ಅಲ್ಲಿ ಇಲ್ದಿರೋದು ಮಾಡಿ ಸ್ಕಿಟ್ ಹಾಳು ಮಾಡಿಲ್ವೇನೆ? ಸ್ವಾಮಿ, ನೀವೆಲ್ಲೂ ಹೋಗೋ ಹಾಗಿಲ್ಲ. ನಾನು 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 ಫಸ್ಟ್ ಏಡ್ ಕಿಟ್ ತಗೊಂಬರ್ತೀಯಾ? ಸ್ವಾಮಿ, ಅನ್ನೋದ್ರೆ ಅವಳನ್ನ ನಾಯಿ ಹೊಡೆದಂಗೆ ಹೊಡಿತಾಳೆ ಕಣೋ. ಒಳ್ಳೇದಾಗ್ಲಿ. ನಾನು ಫಸ್ಟ್ ಏಡ್ ಕಿಟ್ ತಗೊಂಡು ಬರಲ್ಲ. ನಾನು ಪತಿವ್ರತೆ. ನಾನು ದೇವರ ಧ್ಯಾನ ಮಾಡಿ ನಿಮ್ಮ ಕಾಯಿಲೆ ವಾಸಿ ಮಾಡ್ತೇನೆ. ನೀನೆಂತ ಗರ್ತಿ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತು. ಹೋಗಿ ಫಸ್ಟ್ ಏಡ್ ಕಿಟ್ ತಗೊಂಬಾರೆ. ಫಸ್ಟ್ ಏಡ್ಗೆ ಅಂತ ಬಂದ್ಯಲ್ಲ, ಗಾಯನೇ ಆಗಿರ್ಲಿಲ್ಲ, ಅದಕ್ಕೆ ಸಣ್ಣದಾಗ ಗಾಯ ಮಾಡಿದೆ. ಇದು ಸಣ್ಣ ಗಾಯ ಏನೇ? ರೋಡ್ ಸೈಡ್ ಅಲ್ಲಿ ಪರೋಟ ಬಡ್ದಂಗ್ ಬಡದ್ ಬಿಟ್ಟಲೆ. ಇವಾಗ ಹೆಂಗೆ ಆಕ್ಟ್ ಮಾಡ್ಲಿ? ಆಕ್ಟ್ ಮಾಡಕ್ಕಾಗಲ್ಲ. ನಾನು ಹೋಗ್ತೀನಿ. ನಾನು ಸತ್ರ ಪರವಾಗಿಲ್ಲ ಕಡೆ, ನಾನೇ ಆಕ್ಟ್ ಮಾಡ್ತೀನಿ. ನಾನು ಹೋಗ್ತೀನಿ. ಮಂಜರಿ, ವಸಂತ ಕಲಾಶೀಲ ಕುಸುಮ ಮಂಜರಿ. ಅದೇ ಜರಿ, ನನಗೋಸ್ಕರ ಫಸ್ಟ್ ಏಡ್ ಕಿಟ್ ತಗೊಂಬರ್ಲಿಲ್ವೇ? ತಗೊಂಬರ್ಲಿಲ್ವಾ? ಮೊದ್ಲು ಕೇಳ್ದಾಗೆಲ್ಲ ಕೇಳ್ದೇನೆ ತಂದು ಕೊಡ್ತಿದ್ದೆ, ಆದ್ರೆ ಈಗ ಕೇಳಿದ್ರು ತಂದು ಕೊಡ್ತಿಲ್ಲ. ನೀ ನನ್ ಜೊತೆ ಮಾತಾಡ್ಬೇಡ. ಮಾತಾಡ್ಬೇಡ ಮಂಜರಿ, ಇನ್ನೊಂದು ಮಾತನ್ನು ಹಾಡ್ಬೇಡ. ಸ್ವಾಮಿ, 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 ಅವನೆಲ್ಲ ಹೋದ? ನಿನ್ ಗಂಡನ್ನ ಸೋಪದಿಂದ ಹೊಡೆದಾಕಿದ್ದೀನಿ, ಹೋಗಿ ನೋಡೋಗು. ನೀವು ನನ್ನ ಬಿಟ್ಟು ಹೋಗಲೇಬೇಕ ಸ್ವಾಮಿ? ಸ್ವಾಮಿ, ನೀವು ನನ್ನನ್ನು ಬಿಟ್ಟು ಹೋಗಲೇಬೇಕಾ ಸ್ವಾಮಿ? ನನಗೆ ನಿಮ್ಮನ್ನು ಬಿಟ್ಟು ಇರೋದಾಗಲ್ಲ ಸ್ವಾಮಿ. ನನ್ನನ್ನು ಬಿಟ್ಟು ಹೇಗಾದ್ರೂ ಇರ್ತೀರಿ ಸ್ವಾಮಿ. ಚಿನ್ನ, ಬಾ ಚಿನ್ನ. ಬಂದೆ ಸ್ವಾಮಿ. ಮೆಲ್ಲಗೆ. ನೀನಿಷ್ಟು ಕೇಳ್ಕೊಂಡ್ಮೇಲೆ ನಾನು ಹೋಗೋದುಂಟೆ? ಹೋಗಲ್ಲ ಚಿನ್ನ. ನನ್ನನ್ನು ಬಿಟ್ಟು ಹೋಗ್ಬೇಡಿ ಸ್ವಾಮಿ. ಏನ್ ಮಾಡ್ಲಿ?
ಕರ್ತವ್ಯದ ಕರೆ ಓಲೆ ನನ್ನ ಕೂಗುತ್ತಿದೆಯಲ್ಲ. ಮಂಜರಿ 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 ಮಂಜರಿ, ನನ್ನನ್ನು ಮೈಸೂರಿಗೆ ಕಳಿಸಿ ಎಷ್ಟು ದಿನದಿಂದ ನಡೀತಾ ಇದೆ ಇವನ ಜೊತೆ ಕುಚು ಕುಚು. ಏಯ್, ನಾನಿಲ್ಲದ ಸಮಯದಲ್ಲಿ ನನ್ನ ಮನೆಗೆ ಬರೋದಕ್ಕೆ ಎಷ್ಟು ಸೊಕ್ಕು ನಿನಗೆ? ಯಾರೋ ನೀನು? ನಾನ್ಯಾರ? ನೀನೇ ಕೊಡೋ ನಾಯಿ. ಸ್ವಾಮಿ, ನನ್ನ ಮೇಲೆ ಅನುಮಾನ ಪಟ್ಟಿರಾ? ಸ್ವಾಮಿ 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 ಸ್ವಾಮಿ, ಪ್ರತಿ ಬಾರಿ ಮಂಡ್ಯ ಮೈಸೂರು ಅಂತ ಹೋಗ್ತಾ ಇದ್ದಿದ್ದು ಇವಳ ಜೊತೆಗೇನಾ ಸ್ವಾಮಿ? ಬಾರಿ ನನ್ನ ಸೌತಿ. ನಾವು ಆರ್ಟಿಸ್ಟೇ ಅಲ್ಲ. ನಮಗೆ ಆಕ್ಟ್ ಮಾಡಕ್ಕೆ ಬರಲ್ಲ. ನಾಯಿ ನನ್ನ ಮಕ್ಕಳ, ಪ್ರತಿಯೊಬ್ಬ ಮುಖಕ್ಕೆ ಬಣ್ಣ ಹಚ್ಚು ಕಲಾವಿದನಿಗೂ ನಾನು ಕಾಣಿಸ್ಕೋಬೇಕು, ನಾನು ಪ್ರದರ್ಶನ ಮಾಡಬೇಕು ಕಲೆ ಅಂತ ಆಸೆ ಇರುತ್ತೆ ಕಣ್ರು. ನಿಮ್ ತರ ನಾನು ಒಬ್ನೇ ಕಾಣಿಸ್ಕೋಬೇಕು ಅಂತ ಅತಿ ಆಸೆ ಪಡಬಾರ್ದು. ಪ್ರತಿ ಸ್ಕಿಟ್ ಅಲ್ಲೂ ನೀವೇ ಲೀಡ್ ಮಾಡ್ಬೇಕು ಅಂತ ಯಾಕೋ ಸಾಯ್ತೀರಾ? ನಮ್ಮಂತ ಕಲಾವಿದ್ರಿಗೂ ಒಂದು ಅವಕಾಶ ಕೊಟ್ರು. ಯಾಕ್ರು ನಮ್ಮಂತವ್ರನ್ನ ತುಳಿತೀರಾ? ಫಸ್ಟ್ ಆಫ್ ಆಲ್ ಸೂಪರ್. ಥ್ಯಾಂಕ್ ಯು. ನಿಜವಾಗ್ಲೂ ತುಂಬ ಒಳ್ಳೆ ಎಲಿಮೆಂಟ್ಸ್ ಇತ್ತು ಈ ಆ್ಯಕ್ಟ್ನಲ್ಲಿ, ಎಸ್ಪೆಷಲಿ ಅಪಾರ್ಟ್ ಫ್ರಮ್ ಆಲ್ ದ ಅದರ್ ಆ್ಯಕ್ಟ್ಸ್ ದಟ್ ಐವ್ ಸೀನ್. ಏನಂದರೆ ಸ್ಕ್ರಿಪ್ಟಿಂದ ಹಿಡಿದು, ಕಾಸ್ಟ್ಯೂಮ್ಸಿಂದ ಹಿಡಿದು, ಕಾನ್ಸೆಪ್ಟಿಂದ ಹಿಡಿದು, ಪರ್ಫಾರ್ಮೆನ್ಸಿಂದ ಹಿಡಿದು ಎಲ್ಲ ಎಕ್ಸ್ಟ್ರಾರ್ಡಿನರಿ. ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸು ಕೂಡ ಈ ಕಾನ್ಸೆಪ್ಟಲ್ಲಿ ನಾನು ನೋಡಿರಲಿಲ್ಲ. ಸೊ ಇದು ತುಂಬ ಇನೋವೇಟಿವ್ ಅಂತ ಅನಿಸ್ತು. ಆ್ಯಂಡ್ ಐ ಥಿಂಕ್ ಕ್ರೆಡಿಟ್ ಶುಡ್ ಬಿ ಮೆನ್ಷನ್. ಇದು ಸ್ಕ್ರಿಪ್ಟ್ ಯಾರು ಮಾಡಿದ್ದಾರೆ ಆ್ಯಂಡ್ ಮೆಂಟರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿತ್ತು. ಎಸ್, ನವೀನ್ ಅಂಡ್ ಸಂದೀಪ್ ಇದರ ರೈಟರ್ ಅಂಡ್ ಮೆಂಟರ್. ಸೊ ಅವ್ರಿಗೂ ಕೂಡ ಒನ್ಸ್ ಅಗೇನ್ ಎಸ್, ಥ್ಯಾಂಕ್ ಯು ಮೇಡಮ್. ಗುರು ಸರ್, ಫಸ್ಟ್ ಆಫ್ ಆಲ್ ಲವ್ಲಿ ಕಾನ್ಸೆಪ್ಟ್ ಇದು. ಒಬ್ರು ಪರ್ಫಾರ್ಮ್ ಮಾಡುವಾಗ ಇನ್ನೊಬ್ರಿಗೆ ಏನ್ ಮಾಡ್ಬೇಕಂತ ಸ್ವಲ್ಪ ಟೆನ್ಷನ್ ಇರುತ್ತೆ. ಮೇಘ್ನಾ ವಾಸ್ ಗಿವಿಂಗ್ ಲಿಪ್ಸಿಂಕ್ ಎಕ್ಸಾಕ್ಟ್ಲಿ. ಅವಳು ಏನು ಆಕ್ಟ್ ಮಾಡ್ತಾ ಇರಲಿಲ್ಲ, ಈ ಕಡೆ ಲಿಪ್ಸಿಂಗ್ ಕೊಡ್ತಾ ಇದ್ರು. ಅದು ಆಕ್ಚುಲಿ ಒಂದು ಸ್ಟೇಜ್ ಕಲಾವಿದೆ ಆಗ್ಬೇಕಾದ್ರೆ ದೇ ಯೂಶಲಿ ಫಸ್ಟ್ ಟೈಮ್ ದೇ ಟ್ರೈ ಟು ಇಮಿಟೇಟ್ ಯಾರು ಮೊದಲು ಮಾಡಿದಾರೆ ಅದನ್ನು ಇಮಿಟೇಟ್ ಮಾಡಕ್ ಹೋಗ್ತಾರೆ. ದಟ್ ವಾಸ್ ವೆರಿ ನ್ಯಾಚುರಲ್ ಅಂಡ್ ಇಟ್ಸ್ ಗುಡ್, ಇಟ್ ವಾಸ್ ವರ್ಕಿಂಗ್. ಯಾಕಂದ್ರೆ ನಾನು ಅವ್ರನ್ನ ಬಿಟ್ಟು ನಿಮ್ಮನ್ನು ನೋಡ್ತಾ ಇದ್ದೆ. ಬಟ್ ಇದನ್ನ ಮಾಡಿದಕ್ಕೆ ಹ್ಯಾಟ್ಸ್ ಆಫ್ ಟು ದ ರೈಟರ್, ಅಥವಾ ಯಾರು ಕ್ರಿಯೇಟ್ ಮಾಡಿದೆ ಇದನ್ನ, ಲವ್ಡ್ ಇಟ್. ಇದು ಕಾಮಿಡಿಗಿಂತ ನನ್ ತುಂಬಾ ಟಚ್ ಆಯ್ತು ಇದು. ಥ್ಯಾಂಕ್ ಯು ಸರ್. ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮಲ್ಲಿ ಒಳ್ಳೆ ರೈಟರ್ಸ್ ಇದ್ದಾರೆ, ಒಳ್ಳೆ ಮೆಂಟರ್ಸ್ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ದಿ ಬೆಸ್ಟ್ ಕಾಮಿಡಿಯನ್ಸ್ ನಮ್ಮ ಆಸ್ಥಾನದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಓಕೆ, ಬ್ಯಾಕ್ ಟು ಬ್ಯಾಕ್ ಸ್ಕಿಟ್ಗಳನ್ನ ನೋಡಿ ನಕ್ಕು ನೀವು ಸ್ವಲ್ಪ ಸುಸ್ತಾಗಿರ್ತೀರಾ. ನನಗೂ ಸ್ವಲ್ಪ ಹೊಟ್ಟೆ ಹುಣ್ಣಾಗಿದೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅನಿಸ್ತಾ ಇದೆ. ಈ ಒಂದು ಸೆಟ್ ಅಲ್ಲಿ ಯಾರಿಗೆ ಸುಸ್ತಾಗ್ಲಿ, ಯಾರಿಗೆ ಬೇಜಾರಾಗ್ಲಿ, ಎನರ್ಜಿ ತುಂಬೋದು, ರಿಲ್ಯಾಕ್ಸೇಷನ್ ಕೊಡುವಂತ ಏಕೈಕ ವ್ಯಕ್ತಿ ಯಾರು? ಒಬ್ರಾದ್ರೂ ನನ್ನ ಹೆಸರು ಹೇಳ್ತೀರ? ಇರ್ಲಿ, ಇಟ್ಸ್ ಓಕೆ, ಇದಕ್ಕೆ ನಾನು ಒಪ್ತೀನಿ. ಖಂಡಿತವಾಗ್ಲೂ ಆ ಏಕೈಕ ವ್ಯಕ್ತಿ ಅಂದ್ರೆ ಇಟ್ಸ್ ನನ್ ಅದರ್ ದನ್ ಗುರು ಕಿರಣ್ ಸರ್. ಸೊ ಇವ್ರದ್ದು ಒಂದು ಸ್ಪೆಷಾಲಿಟಿ ಇದೆ. ಸೊ ಪ್ರತಿ ವಾರ ಯಾವ್ದಾದ್ರು ಒಂದು ಸಾಂಗ್ ಇವರೇ ಬರೆದು ಇಮಿಡಿಯೇಟ್ ಆಗಿ ಇಲ್ಲೇ ಕಂಪೋಸ್ ಮಾಡಿ ಹಾಡ್ತಾರೆ. ಸೊ ಈ ವಾರದ ಸ್ಪೆಷಲ್ ಏನ್ ಸರ್? ಮದುವೆ ಆದ ನಂತರ ಏನ್ ಡಿಫ್ರೆನ್ಸ್ ಅಂತ ಪ್ರತಿಯೊಂದಕ್ಕೆ ಅರ್ಥ ಬೇರೆ ಬರುತ್ತೆ. ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಗಂಡನ ಮನ್ಸಲ್ಲಿ ಏನೆಲ್ಲ ಓಡುತ್ತೆ ಅಂತ. ಸಣ್ಣ ಮ್ಯಾಟ್ರಿಗೂ ಮದುವೆಗೆ ಮುಂಚೆ ಮತ್ತೆ ನಂತರ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಮದುವೆ ಆದ ನಂತರ ಹೆಂಗೆ ಅಂತ. ಈಗ ಪ್ರಶ್ನೆ ಏನು ಅಂದ್ರೆ, ಇದು ಯಾರ ಕತೆ? ಇಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವಂತ ಕತೆ ಇದು ಕತೆ ಅಲ್ಲ ಸರ್, ವ್ಯಥೆ. ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಕ್ತಾಯ ಮಾಡೋಂಥ ಸಮಯ ಆಯ್ತು. ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ನಮ್ಮ ಲವ್ಲಿ ಜಡ್ಜಸ್ ಆದಂತ ಗುರು ಸರ್ ಹಾಗೂ ಪ್ರಿಯಾಂಕಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲೋ ಒಂದ್ ಕಡೆ ಇವ್ರಿಗೆ ಹಾಗೆ ನಮ್ಮ ಎಲ್ಲ ಆಸ್ಥಾನ ಕಲಾವಿದರಿಗೆ ಒಂದು ನಂಟಿದೆ. ಯಾಕೆಂದ್ರೆ ಹಳೇ ನಂಟು. ಈಗ ನಮ್ಮ ಮಜಾ ಭಾರತದಲ್ಲಿ 3 ದಿನ ಕೂತು ಜಡ್ಜ್ ಮಾಡಿದಿರಾ, ಹೇಗೆ ಅನಿಸ್ತಾ ಇದೆ? ವಾವ್, ಸೂಪರ್. ತುಂಬ ಖುಷಿ ಆಯಿತು. ತುಂಬ ದಿವಸ ಆಯಿತು ಇಷ್ಟೊಂದು ನಕ್ಕು. ನಾನು ಆ್ಯಕ್ಚುಲಿ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀನಿ. ಆ್ಯಂಡ್ ಯು ಗೈಸ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್, ವಂಡರ್ಫುಲ್ ಜಾಬ್. ಪ್ರತಿ ದಿವಸ ಐ ಮೀನ್ ಈ ಶೋ ನೋಡಿದಾಗ ಲೈಕ್ ಸ್ಟ್ರೆಸ್ ಎಲ್ಲ ಮರ್ತೋಗ್ಬಿಟ್ಟು ವಿ ಜಸ್ಟ್ ಲಾಫ್ ಆ್ಯಂಡ್ ಫೀಲ್ ಸೋ ರಿಲ್ಯಾಕ್ಸ್ಡ್ ಆ್ಯಂಡ್ ಫ್ರೀ. ಆ್ಯಂಡ್ ದಟ್ ಇಸ್ ದ ಬೆಸ್ಟ್ ಗಿವ್ ನೀವು ನಿಮ್ಮ ಆಡಿಯನ್ಸ್ಗೆ ಕೊಡ್ತಾ ಇದ್ದೀರಾ. ನೀವು ಹೇಳಿ ಸರ್, ನಿಮ್ಗೆ ಹೇಗೆ ಅನಿಸ್ತು ಫಾರ್ ಅ ಚೇಂಜ್? ಖುಷಿ ಆಯ್ತು ಪ್ರಿಯಾಂಕಾ ಮ್ಯಾಮ್ ಬಂದಿದ್ದು.
ಒಂದು ನನಗೆ ಹೆಮ್ಮೆ ಅನ್ಸೋದಂದ್ರೆ ನಾಟ್ ಬಿಕಾಸ್ ಆಫ್ ಫ್ಯಾಮಿಲಿ ಫ್ರೆಂಡ್ ಅಂತ ಅಲ್ಲ, ಕಲ್ಕತ್ತಾದಿಂದ ಬಂದು ಬಂಗಾಲಿ ಲ್ಯಾಂಗ್ವೇಜ್ ಇಲ್ಲಿ ಬಂದು ಕನ್ನಡ ಇಷ್ಟು ಸುಲಲಿತವಾಗಿ ಕನ್ನಡ ಮಾತಾಡಿ, ಯಾಕಂದ್ರೆ ಕಾಮಿಡಿ ಅರ್ಥ ಆಗೋದು ಫಾಸ್ಟ್, ಯಾಕಂದ್ರೆ ಲ್ಯಾಂಗ್ವೇಜ್ ಫಾಸ್ಟ್ ಇದೆ, ಅರ್ಥ ಮಾಡ್ಕೊಂಡು ನಕ್ಕಿದ್ರಲ್ಲ, ಹೊಟ್ಟೆ ತುಂಬ ನಕ್ಕಿದ್ ನೋಡಿ ನನಗೆ ನಿಜ ತುಂಬಾ ಖುಷಿ ಆಯ್ತು. ಆಮೇಲೆ ಕಾಮಿಡಿ ಅದನ್ನ ಆಸ್ವಾದಿಸೋಕೆ ಅದಕ್ಕೆ ಕಿವಿ ಬೇಕು, ಒಂದು ಒಳ್ಳೆ ಕಿವಿ ಬೇಕು, ಒಳ್ಳೆ ಮನಸ್ಸು ಬೇಕು. ಐ ಥಿಂಕ್ ಶಿ ಇಸ್ ಗಾಟ್ ಇಟ್. ನಿಜವಾಗಿ ಹ್ಯಾಪಿ ಟು ವೆರಿ ಹ್ಯಾಪಿ ದಟ್ ಯು ಆರ್ ಹಿಯರ್ ಅಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಓಕೆ, ಇದರೊಂದಿಗೆ ಈ ವಾರದ ಎಪಿಸೋಡ್ ನ ಮುಕ್ತಾಯ ಮಾಡ್ತಾ ಇದೀವಿ. ಮುಂದಿನ ವಾರ ನಿಮ್ಮನ್ನ ನಕ್ಷತ್ರಕ್ಕೆ ಮತ್ತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ಮಿಸ್ ಆಗಿರೋ ಎಪಿಸೋಡ್ಗಳನ್ನ ಊಟಲ್ಲಿ ನೋಡ್ತಾ ಇರಿ. ಸದ್ಯಕ್ಕೆ CRP ಅವರ ಮಗಳು ಜಾನಕಿನ ವೆಲ್ಕಮ್ ಮಾಡಿ ನಮ್ಗೆ ಬಾಯ್ ಬಾಯ್ ಹೇಳಿ. ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.